Dear students, welcome to Color Water Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ NMMS ಪರೀಕ್ಷೆ ಏನು 7ನೇ ತಾರೀಕು ನಡೀತು ಅದರ ಸ್ಯಾಟ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೇನೆ. ಸೊ ಈ ಕೀ ಉತ್ತರಗಳನ್ನು ಸ್ವಲ್ಪ ತಡವಾಗಿ ನೀಡ್ತಾ ಇದ್ದೀನಿ, ಸ್ವಲ್ಪ ಭಾಳ ಬ್ಯುಸಿಯಾಗಿದ್ದರಿಂದ ಇದಕ್ಕೆ ಸರಿ ನಾನು ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಸೊ ದೇರ್ಫೋರ್ ಬನ್ನಿ ನೋಡೋಣ. ಈಗ ಸ್ಟೂಡೆಂಟ್ಸ್, NMMS ಪರೀಕ್ಷೆಯ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಹೇಗಿದ್ದಾವೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಈಗ ಈ ಸಲ ಏನು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೀತದೋ ಆ ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಸಹ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ನಿಮಗೆ ಆ ಕೀ ಉತ್ತರಗಳ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಆನ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಸೊ ಅದರಿಂದ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ನೋಡ್ತಾ ಹೋಗೋಣ ಸ್ಯಾಟ್ ಪರೀಕ್ಷೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಆನ್ಸರ್ಗಳಿದೆ ಅಂತ ಹೇಳಿ. ಸೊ ಸ್ಟೂಡೆಂಟ್ಸ್, ಭಾಳಷ್ಟು ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ, ಅದರಲ್ಲಿ ಎಷ್ಟೋ ತಪ್ಪುಗಳೆಲ್ಲ ಇದ್ದಾವೆ. ಹಾಗಾಗಿ ಆ ತಪ್ಪುಗಳನ್ನು ನೀವು ನೋಡಿಕೊಂಡು ಅಯ್ಯೋ ನಾನು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಕೀ ಉತ್ತರಗಳು ಸಹ ಸೊ ಟೆಂಟೇಟಿವ್ ಆಗಿರ್ತದೆ. ಸೊ ಅಧಿಕೃತವಾಗಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ಅದನ್ನು ನಾವು ಇದು ಮಾಡ್ಕೊಳ್ಳೋಣ. ಆದರೂ ಸಹ ಮ್ಯಾಕ್ಸಿಮಮ್ ಸರಿ ಕೀ ಉತ್ತರಗಳನ್ನು ನೀಡಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಸೊ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ, ಕೀ ಆನ್ಸರ್ಸ್ ಅಂತೇಳಿ. ಸೊ ಸ್ಟೂಡೆಂಟ್ಸ್, ಇದು ಈ ವರ್ಷದ 2023-24ನೇ ಸಾಲಿನ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಕರಿತೀವಿ, SAT ಸ್ಯಾಟ್ ಅಂತೇಳಿ. ಸೊ ಇದರಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ 1ರಿಂದ 12 ಪ್ರಶ್ನೆಗಳಿರ್ತವೆ, 12 ಮಾರ್ಕ್ಸ್ ಇರ್ತದೆ. ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ 13ರಿಂದ 23ನೇ ಪ್ರಶ್ನೆವರೆಗೆ ಇರ್ತದೆ. ಸೊ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 24ನೇ ಪ್ರಶ್ನೆಯಿಂದ 35ನೇ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 36ರಿಂದ 45ನೇ ಪ್ರಶ್ನೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 46ರಿಂದ 53ನೇ ಪ್ರಶ್ನೆ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥದ್ದು 54ರಿಂದ 70ನೇ ಪ್ರಶ್ನೆ. ಇನ್ನು ಗಣಿತ ಮ್ಯಾಥಮ್ಯಾಟಿಕ್ಸ್ 71ರಿಂದ 90 ಪ್ರಶ್ನೆಯವರೆಗೆ ಇರ್ತಕ್ಕಂಥದ್ದು. ಸೊ ಟೋಟಲಿ ಇಲ್ಲಿ ವಿಜ್ಞಾನದ 35 ಪ್ರಶ್ನೆಗಳು, ಸಮಾಜದ 35 ಪ್ರಶ್ನೆಗಳು ಮತ್ತು ಗಣಿತದ 20 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಒಟ್ಟು 90 ಪ್ರಶ್ನೆಗಳು. ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಕೀ ಆನ್ಸರ್ಸ್ ಹೇಗಿದೆ ಅಂತಕ್ಕಂಥದ್ದು. ಸೊ ಮೊದಲಿಗೆ ಸೊ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿದ್ದಾರೆ ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕಾರ್ಯನಿರ್ವಹಿಸುವಂತಹ ಒಂದು ಸಾಧನ ಯಾವುದು ಅಂತ ಕೇಳಿದರೆ, ಸೊ ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಒಂದೇ ನಿಮಿಷ. ಮೊದಲನೇ ಪ್ರಶ್ನೆ ಬಂದು ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕಾರ್ಯನಿರ್ವಹಿಸುವಂತಹ ಸಾಧನ ಅಂತ. ವಿದ್ಯುತ್ ಕಾಂತೀಯ ಅಂತಂದಾಗ ಸೊ ಇಲ್ಲಿ ದ ಡಿವೈಸ್ ಆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಎಲೆಕ್ಟ್ರಿಸಿಟಿಯನ್ನು ಕೊಟ್ಟಾಗ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿ ವರ್ಕ್ ಮಾಡಬೇಕು. ಸೊ ಅಂಥದ್ದು ವಿದ್ಯುತ್ ಫ್ಯೂಸ್ ಅಲ್ಲ, ವಿದ್ಯುತ್ ಬಲ್ಬ್ ಅಲ್ಲ, ವಿದ್ಯುತ್ ಗಂಟೆ. ಸೊ ಇದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಇಂದ ಯೂಸ್ ಮಾಡ್ತಕ್ಕಂಥದ್ದು, ವಿದ್ಯುತ್ ಕಾಂತೀಯ ಪರಿಣಾಮದಿಂದ ವರ್ಕ್ ಮಾಡ್ತದೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಎಲೆಕ್ಟ್ರಿಕ್ ಬೆಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. The correct diagram related to the bending of the light rays through the lens in the following is. ಮಸೂರದ ಮೂಲಕ ಬೆಳಕಿನ ಕಿರಣಗಳ ಬಾಗುವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಚಿತ್ರ ಯಾವುದು ಅಂತ ಇದೆ. ನೋಡಿ, ಒಂದೊಂದೇ ಚಿತ್ರವನ್ನು ನಾನು ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿರ್ತಕ್ಕಂತಹ ಒಂದು ಕಾನ್ವೆಕ್ಸ್ ಲೆನ್ಸ್ ಏನಿದೆಯೋ ಈ ಒಂದು ಪೀನ ಮಸೂರ ಅಂತಕ್ಕಂಥದ್ದು. ಸೊ ಇದರಲ್ಲಿ ಲೈಟ್ ರೇಸಿಂಗ್ ಬಂದಾಗ ಯಾವುದೇ ಕಾರಣಕ್ಕೂ ಡೈವರ್ಷನ್ ಆಗೋಗಲ್ಲ, ಹಿಂಗೆ ಒಳಗಡೆಗೆ ಬೆಂಡ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಚಿತ್ರ ಬರೋದಿಲ್ಲ. ಸೊ ಇನ್ನು ಇಲ್ಲಿ ಕಾನ್ಕೇವ್ ಲೆನ್ಸ್ ಏನಿದೆ, ಸೊ ಈ ಕಾನ್ಕೇವ್ ಲೆನ್ಸಲ್ಲಿ ಯಾವುದೇ ಕಾರಣಕ್ಕೂ ಲೈಟ್ ರೇಸಿಂಗ್ ಒಳಗಡೆ ಬೆಂಡ್ ಆಗೋದಿಲ್ಲ, ಇದರಲ್ಲಿ ಹೊರಗಡೆ ಹೋಗ್ತಕ್ಕಂಥದ್ದು. ಹಾಗಾಗಿ ಈ ಚಿತ್ರನು ಸೂಟಬಲ್ ಅಲ್ಲ. ಸೊ ಅಲ್ಲಿಗೆ ಆಪ್ಷನ್ ಎ ಮತ್ತು ಬಿ ಎರಡೂ ಅಲ್ಲ. ಮುಂದಿನ ಚಿತ್ರವನ್ನು ನೋಡೋಣ. ಸೊ ಇದರಲ್ಲೂ ಸಹ ಸೊ ಯಾವುದೇ ಕಾರಣಕ್ಕೂ ಲೆನ್ಸಲ್ಲಿ ಈ ಥರ ಒಳಗಡೆ ಬರ್ತಕ್ಕಂಥ ಸಾಧ್ಯತೆಯೇ ಇಲ್ಲ ಅಂತ ಹೇಳಿದೆ. ಸೊ ಇದು ಸಹ ರಾಂಗ್ ಆನ್ಸರ್ ಆಗಿದೆ. ಸೊ ಲಾಸ್ಟ್ ಒನ್ನು, ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ ಬಂದಂತಹ ಲೈಟ್ ರೇಸ್ ಏನಾಗ್ತದಪ್ಪ ಅಂದರೆ ಎಲ್ಲವೂ ಒಂದೇ ಕಡೆಗೆ ಕೇಂದ್ರೀಕೃತ ಆಗ್ತಾ ಬರ್ತದೆ.
ಸೊ ದಿಸ್ ಈಸ್ ದ ಫೋಕಲ್ ಲೆಂತ್ ಪಾಯಿಂಟ್ ಅಂತ ಕರಿತೀವಿ, ಫೋಕಲ್ ಪಾಯಿಂಟ್. ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. A car moves with a speed of 60 km per hour for 15 minutes and with a speed of and then with a speed of 36 km per hour for next 10 minutes. The total distance covered by the car is ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಾರು 15 ನಿಮಿಷಗಳವರೆಗೆ 60 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ನಂತರದ 10 ನಿಮಿಷಗಳು 36 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸಿದರೆ ಕಾರು ಚಲಿಸಿದಂತಹ ಒಟ್ಟು ದೂರ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈಗ ಕಂಡುಹಿಡಿಯೋಣ ಅದನ್ನ. ಸೊ ಇಲ್ಲಿ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದಾಗ ನೋಡ್ರಿ, 60 ಕಿಲೋಮೀಟರ್ ಪರ್ ಅವರ್ 15 ಮಿನಿಟ್ಸ್ ಹೋಗ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ 60 ಕಿಲೋಮೀಟರ್ನ 60 ಮಿನಿಟ್ಸ್ ಅಲ್ಲಿ ಕವರ್ ಆಗ್ತಾ ಇದೆ. 15 ಮಿನಿಟ್ಸ್ಗೆ ಎಷ್ಟು ಕವರ್ ಮಾಡ್ತಾ ಇದೆ ಅಂತಂದ್ರೆ ಇದನ್ನ 60 ಇಂಟು, ಸೊ ಅಲ್ಲಿ 15 ಮಿನಿಟ್ಸ್ ಅಂದ್ರೆ 1/4 ಅಂದ್ರೆ 60 ಡಿವೈಡೆಡ್ ಬೈ 15 ಡಿವೈಡೆಡ್ ಬೈ 60 ಮಾಡ್ಕೋಬೇಕಾಗ್ತದೆ. ಒಂದೇ ನಿಮಿಷ. 60 ಕಿಲೋಮೀಟರ್ ಇಂಟು 15 ಡಿವೈಡೆಡ್ ಬೈ 60 ಅಂದರೆ ಇದನ್ನು ಗಂಟೆಗಳಿಗೆ ಪರಿವರ್ತನೆ ಮಾಡಿದ್ದೇನೆ. ಸೊ ಪ್ಲಸ್ ಇನ್ನೊಂದು ಇದಾಗ್ತಕ್ಕಂಥದ್ದು ಇಲ್ಲಿ 60 ಕ್ಯಾನ್ಸಲ್ ಆಗ್ತದೆ, ಅಂದರೆ ಇದು 15 ಕಿಲೋಮೀಟರ್ ಜರ್ನಿ ಮಾಡಿದೆ. ನೆಕ್ಸ್ಟ್ 36 ಕಿಲೋಮೀಟರ್ ಪರ್ ಅವರ್ ಫಾರ್ 10 ಮಿನಿಟ್ಸ್ ಅಂತ ಇದೆ. ಸೊ ಹಾಗಾಗಿ 36 ಕಿಲೋಮೀಟರ್ ಇಂಟು 10/60 ಇದನ್ನು ಸಹ ಅವರ್ಗೆ ನಾವು ಕನ್ವರ್ಟ್ ಮಾಡಿಕೊಂಡ್ರೆ, ಸೊ 10 1 10 6 10ರಿಂದ 10 6 6 1 6 6 36 ಆಗ್ತದೆ. ಸೊ ಇದ್ರದ್ದು 6 ಕಿಲೋಮೀಟರ್ ಜರ್ನಿ ಮಾಡಿದೆ. ಅಲ್ಲಿಗೆ 15 + 6 ಎರಡನ್ನು ಸಹ ನಾವು ಆಡ್ ಮಾಡಬೇಕು. 15 6 ಎರಡನ್ನು ಆಡ್ ಮಾಡಿದ್ರೆ 21 ಕಿಲೋಮೀಟರ್ ಜರ್ನಿ ಮಾಡ್ತದೆ. ಹಾಗಾಗಿ 21 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ದ ಯೂನಿಟ್ ಟು ಮೆಜರ್ ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ಅಂತ ಇದೆ. ಸೊ ಸೌಂಡ್ ಫ್ರೀಕ್ವೆನ್ಸಿಯನ್ನು ನಾವು ಮೆಜರ್ ಮಾಡ್ಬೇಕಾದ್ರೆ ಇಲ್ಲಿ ಹರ್ಟ್ಸ್ ಅನ್ನು ನಾವು ಯೂಸ್ ಮಾಡ್ತೇವೆ. ಸೊ ದೇರ್ ಫೋರ್ತ್ ಒನ್ಗೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಬಂದು ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಹೇಳಿಕೆಯನ್ನ ಓದ್ಕೊಂಡು ಅದನ್ನ ಸರಿಯಾದ ಉತ್ತರವನ್ನು ಬರೀಬೇಕು. ಎ ರಬ್ಬರ್ ಸಕ್ಕರ್ ಸ್ಟಿಕ್ಸ್ ಟು ದ ಪ್ಲೇನ್ ಸರ್ಫೇಸ್ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಕ್ಟಿಂಗ್ ಆನ್ ಇಟ್. ತನ್ನ ಮೇಲೆ ಪ್ರಯೋಗವಾಗುವ ವಾತಾವರಣದ ಒತ್ತಡದಿಂದ ಒಂದು ರಬ್ಬರ್ ಸಕ್ಕರ್ ತನ್ನ ಸಮತಲ ಮೇಲ್ಮೈಗೆ ಅಂಟಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ರಬ್ಬರ್ ಸಕ್ಕರ್ ಅಂತಂದ್ರೆ ಯಾವುದು? ನಾವು ಗೋಡೆಗೆ ಕೆಲವು ಇದನ್ನ ಅಂಟಿಸ್ತೇವೆ ನಾವು ನೋಡಿ. ರಬ್ಬರ್ ಸಕ್ಕರ್ ಅಂದ್ರೆ ಇದು ನಾವು ಗೋಡೆಗೆ ಇದನ್ನ ಪ್ರೆಸ್ ಮಾಡಿ ನಾವೇನು ಈ ತರ ಅಂಟಿಸ್ತೀವಲ್ಲ, ಇದನ್ನ ನಾವು ರಬ್ಬರ್ ಸಕ್ಕರ್ ಅಂತ ಕರಿತೀವಿ. ಸೊ ಈ ರಬ್ಬರ್ ಸಕ್ಕರ್ ಏನಾಗ್ತದಪ್ಪ ಅಂದ್ರೆ ಗೋಡೆಗೆ ಅಂಟ್ಕೊಳೋದು ಯಾವ್ದ್ರಿಂದ ಅಂದ್ರೆ, ನಾವು ಅದನ್ನ ಪ್ರೆಸ್ ಮಾಡಿದಾಗ ಗೋಡೆಗೆ ಅಲ್ಲಿರ್ತಕ್ಕಂಥ ಏರು ಹೊರಗಡೆ ಬರ್ತದೆ, ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ, ನಿರ್ವಾತ ಸೃಷ್ಟಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗ್ತದೆ ಅಲ್ಲಿ, ಸೊ ಪ್ರೆಷರ್ ಜಾಸ್ತಿ ಆಗ್ತದೆ, ಹೊರಗಡೆಯಿಂದ ಏರ್ ಪ್ರೆಷರ್ ಜಾಸ್ತಿ ಆಗ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಅದು ಗೋಡೆಗೆ ಹಿಡ್ಕೊಂತದೆ. ಸೊ ದಟ್ ಈಸ್ ಅದು ಕರೆಕ್ಟ್ ಆನ್ಸರ್ ಆಗಿದೆ. ಫಸ್ಟ್ ಒನ್ ಇಸ್ ದ ಕರೆಕ್ಟ್. ಅಂಡ್ ಮೋರ್ ಅಪ್ಲೈಡ್ ಫೋರ್ಸ್ ವಿಚ್ ಓವರ್ಕಮ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಶುಡ್ ಬಿ ಅಪ್ಲೈಡ್ ಟು ಪುಲ್ ದ ಸಕ್ಕರ್ ಫ್ರಮ್ ದ ಸರ್ಫೇಸ್. ಅದನ್ನು ಕೀಳಬೇಕು ಅಂದ್ರೆ, ಗೋಡೆಗೆ ಅಂಟ್ಕೊಂಡ್ರೆ ಅದನ್ನು ಕೀಳಬೇಕು ಅಂತಂದ್ರೆ ಮೇಲ್ಮೈಯಿಂದ ಸಕ್ಕರನ್ನು ಎಳೆಯಲು ವಾತಾವರಣದ ಒತ್ತಡವನ್ನು ಮೀರಿಸುವಷ್ಟು ಸಾಕಷ್ಟು ಹೆಚ್ಚಿನ ಅನ್ವಯಿಕ ಬಲ ಪ್ರಯೋಗಿಸಬೇಕು. ಹೌದು, ಅದನ್ನು ಕೀಳಬೇಕು ಅಂತಂದ್ರೆ ಹೊರಗಿನ ವಾತಾವರಣದ ಒತ್ತಡ ಏನಿದೆಯಲ್ಲ ಅದಕ್ಕಿಂತ ಹೆಚ್ಚಿನ ಬಲ ಪ್ರಯೋಗ ಮಾಡಿದ್ರೆ ಬರುತ್ತೆ ಅದು, ಇಲ್ಲ ಅಂತಂದ್ರೆ ಅದು ಕಿತ್ಕೊಂಡು ಬರೋದಿಲ್ಲ. ಸೊ ದೇರ್ಫೋರ್ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಇಲ್ಲಿ ನಾವು ಆಪ್ಷನ್ ಅನ್ನು ತಗೋಬೇಕಾದ್ರೆ ಯಾವ ತಗೋಬೇಕು? ಎರಡೂ ಹೇಳಿಕೆಗಳು ಸರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಎರಡೂ ಹೇಳಿಕೆಗಳು ಸರಿ ಅಂತ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಡಿ. ಸೊ ದೇರ್ಫೋರ್ ಆಪ್ಷನ್ ಡಿ ಅನ್ನ ನಾವು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಇದರಲ್ಲೂ ಸಹ ಎರಡು ಹೇಳಿಕೆಗಳನ್ನು ಓದಿ ಸರಿಯಾದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ವಾಹನಗಳ ಚಕ್ರಗಳಲ್ಲಿ ಬಳಸಿರುವ ಬಾಲ್ ಬೇರಿಂಗ್ಗಳು ಅವುಗಳನ್ನು ನಯವಾಗಿ ಚಲಿಸಲು ಸಹಾಯ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಬಾಲ್ ಬೇರಿಂಗ್ಸ್ ಯೂಸ್ಡ್ ಇನ್ ದ ವೀಲ್ಸ್ ಆಫ್ ದ ವೆಹಿಕಲ್ಸ್ ಹೆಲ್ಪ್ಸ್ ಟು ಮೂವ್ ದೆಮ್ ಸ್ಮೂತ್ಲಿ ಅಂತೇಳಿ. ನೋಡ್ರಿ, ಇದು ಬಾಲ್ ಬೇರಿಂಗ್ಸ್ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ಯಾತಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಇದು ಫ್ರೀ ಆಗಿ ರೊಟೇಷನ್ ಆಗಲಿ ಅನ್ನೋದಕ್ಕೋಸ್ಕರ ಈ ಬಾಲ್ ಬೇರಿಂಗ್ಸ್ ಅನ್ನು ಯೂಸ್ ಮಾಡ್ತಾರೆ.
ಸೊ ಹಾಗಾಗಿ ಇದು ಫ್ರೀ ಆಗಿ ಮೂವ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ವಾಹನಗಳ ಚಕ್ರಗಳಲ್ಲಿ ಬಳಸಲು ಬಾಲ್ ಬೇರಿಂಗ್ಗಳು ಅವುಗಳನ್ನು ನಯವಾಗಿ ಚಲಿಸಲು ಸಹಾಯ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಓಕೆ, ಬಾಲ್ ಬೇರಿಂಗ್ಸ್ ಯೂಸ್ಡ್ ಇನ್ ದ ವೀಲ್ಸ್ ಆಫ್ ದ ವೆಹಿಕಲ್ಸ್ ಹೆಲ್ಪ್ಸ್ ಟು ಮೂವ್ ಸ್ಮೂತ್ಲಿ, ಅದು ಕರೆಕ್ಟ್ ಇದೆ ಆನ್ಸರ್. ಸೆಕೆಂಡ್ ಒನ್, ಬಾಲ್ ಬೇರಿಂಗ್ ಎಕ್ಸರ್ಟ್ಸ್ ಮೋರ್ ವೆಯ್ಟ್ ಆನ್ ದ ವೀಲ್ಸ್ ಅಂಡ್ ಬ್ರೇಕ್ಸ್ ದ ಆಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಬಾಲ್ ಬೇರಿಂಗ್ ಚಕ್ರಗಳ ಮೇಲೆ ಹೆಚ್ಚಿನ ಭಾರವನ್ನು ಹಾಕಿ ಅಚ್ಚು ಮುರಿಯುವಂತೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ಈ ಬಾಲ್ ಬೇರಿಂಗ್ಸ್ ಭಾರ ಏನು ಭಾಳ ಇರೋದಿಲ್ಲ, ಹೆಚ್ಚಿನ ಒಂದು ಭಾರವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೆಕೆಂಡ್ ಒನ್ ಹೇಳಿಕೆ ತಪ್ಪಾಗ್ತದೆ, ಅದು ಸರಿಯಾದಂತಹ ಎಕ್ಸ್ಪ್ಲನೇಷನ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ಗಳಲ್ಲಿ ನಾವು ನೋಡಿದಾಗ ಎ ಸರಿ ಇದೆ, ಆರ್ ಇದು ಎಗೆ ತಪ್ಪಾದ ವಿವರಣೆ, ಅದು ಕರೆಕ್ಟ್ ಇದೆ. ಯಾಕಂದರೆ ಎ ಸರಿ, ಆರ್ಗೆ ಇದು ಸರಿಯಾದ ವಿವರಣೆ ಇದಲ್ಲ. ಎ ತಪ್ಪು ಅಲ್ಲ, ಇಲ್ಲಿ ಎ ಮತ್ತು ಆರ್ ಎರಡು ತಪ್ಪು ಅಲ್ಲ. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ಚೇಂಜ್ ಆಫ್ ಸ್ಪೀಡ್ ಅಂಡ್ ಡೈರೆಕ್ಷನ್ ಆಫ್ ದ ಏರ್ ಫಿಲ್ಡ್ ಬಲೂನ್ ಈಸ್ ಅಂತ ಕೊಟ್ಟಿದ್ದಾರೆ. ಗಾಳಿ ತುಂಬಿದ ಬಲೂನು ತನ್ನ ಜವ ಮತ್ತು ದಿಕ್ಕನ್ನು ಬದಲಿಸಲು ಕಾರಣವಾದಂತಹ ಅಂಶ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏರ್ ಫಿಲ್ಡ್ ಬಲೂನ್ ಏನಿರ್ತದಲ್ಲ, ಈ ಬಲೂನು ಇಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ, ಅದರ ಸ್ಪೀಡ್ ಚೇಂಜ್ ಆಗಲಿಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸೊ ಅದಕ್ಕೆ ಎಲ್ಲ ಕಡೆ ಫೋರ್ಸ್ ಅಪ್ಲೈ ಆಗ್ತಾ ಇರ್ತದೆ. ಸೊ ಜೊತೆಗೆ ಇದರಲ್ಲಿ ಈ ಫ್ರಿಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ, ಏರ್ ಫ್ರಿಕ್ಷನ್ ಫೋರ್ಸ್ ಕೂಡ ಇದ್ರ ಮೇಲೆ ಅಪ್ಲೈ ಆಗ್ತಾ ಇರ್ತದೆ. ಅದಕ್ಕೆ ಅದೇನು ಮಾಡ್ತದಪ್ಪ ಅಂತಂದರೆ, ಅದು ಸ್ಪೀಡನ್ನು ಮತ್ತು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ದೇರ್ಫೋರ್ ಇಲ್ಲಿ ಫೋರ್ಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ದೇರ್ಫೋರ್ ಇಲ್ಲಿ ನಾವು ಯಾವಾಗಲೂ ಸಹ ಅದರ ಸ್ಪೀಡನ್ನೇ ಆಗಲಿ, ಅದರದ್ದು ಇದನ್ನು ಡೈರೆಕ್ಷನನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ದ ರೀಸನ್ ಈಸ್ ದ ಫೋರ್ಸ್, ಬಲ ಅಂತಕ್ಕಂಥದ್ದು ಅಲ್ಲಿ ಆಕ್ಟ್ ಮಾಡ್ತಾ ಇರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಎ ಗರ್ಲ್ while riding the bicycle applies the brake to stop, then the force acting on the brake on the wheel is ಅಂತ ಕೊಟ್ಟಿದ್ದಾರೆ. ಸೈಕಲ್ ಸವಾರಿ ಮಾಡುತ್ತಿರುವಾಗ ಒಬ್ಬ ಹುಡುಗಿಯು ಅದನ್ನು ನಿಲ್ಲಿಸಲು ಬ್ರೇಕ್ ಅನ್ನು ಹಾಕುತ್ತಾಳೆ. ಆಗ ಬ್ರೇಕ್ನಿಂದ ಚಕ್ರದ ಮೇಲೆ ವರ್ತಿಸುವ ಬಲ ಅಂತ ಇದೆ. ನೋಡಿ, ಇಲ್ಲಿ ಬ್ರೇಕನ್ನು ಅಪ್ಲೈ ಮಾಡಿದಾಗ ಏನಾಗ್ತದಪ್ಪ ಅಂತಂದರೆ ಫ್ರಿಕ್ಷನ್ ಫೋರ್ಸು ಅಪ್ಲೈ ಆಗ್ತದೆ, ಅಂದರೆ ಘರ್ಷಣಾ ಬಲ. ಬ್ರೇಕನ್ನು ಅಪ್ಲೈ ಮಾಡಿದ ತಕ್ಷಣ ಆ ಬ್ರೇಕ್ ಏನು ಮಾಡ್ತದೆ ಅಂದರೆ ವೀಲ್ ಮೇಲೆ ಹೋಗ್ಬಿಟ್ಟು ಘರ್ಷಣೆಯನ್ನು ಉಂಟು ಮಾಡ್ತದೆ. ಸೊ ದೇರ್ಫೋರ್ ನಾವು ಬ್ರೇಕ್ ಹಾಕಿದ ತಕ್ಷಣ ನೋಡ್ರಿ, ಈ ಥರ ಬ್ರೇಕ್ ಇರ್ತದೆ, ಅದು ಎರಡರ ನಡುವೆ ಘರ್ಷಣೆ ಉಂಟಾಗ್ತದೆ. ಘರ್ಷಣೆ ಉಂಟಾದಾಗ ಅಲ್ಲಿ ವೀಲು ಸ್ಟಾಪ್ ಆಗ್ತದೆ. ಸೊ ದೇರ್ಫೋರ್ ಅದನ್ನು ನಾವು ಘರ್ಷಣಾ ಬಲ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಘರ್ಷಣಾ ಬಲ ಆಪ್ಷನ್ ಬಿ ನಲ್ಲಿದೆ. ಸೊ ದೇರ್ಫೋರ್ ಆ ಬಿ ನಲ್ಲಿ ನಾವು ಆನ್ಸರನ್ನು ತಗೋಬೋದು. ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂಪರ್ಕ ಬಲಕ್ಕೆ ಸೂಕ್ತವಾದಂತಹ ಉದಾಹರಣೆ ಅಂತ ಇದೆ. ಸೊ ದ ಸೂಟಬಲ್ ಎಕ್ಸಾಂಪಲ್ ಫಾರ್ ದ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಇದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನು ನಾವು ನೋಡಿದಾಗ ಇಲ್ಲಿ ಸೊ ನೋಡ್ರಿ, ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸು ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನು ತಗೊಂಡಾಗ, ಕಾಂಟ್ಯಾಕ್ಟ್ ಅಂದರೆ ಅದು ಯಾವ್ದಾದ್ರು ಒಂದು ಫೋರ್ಸ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಅದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಇದನ್ನು ತಳ್ತಾ ಇರ್ತಕ್ಕಂಥದ್ದು, ಇಬ್ಬರು ಕೈ ಹಿಡ್ಕೊಂಡು ತಿರುಗ್ತಾ ಇರ್ತಕ್ಕಂಥದ್ದು, ಯಾವುದನ್ನ ಡ್ರ್ಯಾಗ್ ಮಾಡ್ತಾ ಇರ್ತಕ್ಕಂಥದ್ದು, ಎಳಿತಾ ಇರ್ತಕ್ಕಂಥದ್ದು, ಅವೆಲ್ಲ ಕಾಂಟ್ಯಾಕ್ಟ್ ಫೋರ್ಸು. ಸೊ ನೋಡಿರಿ, ಕಬ್ಬಿಣ ಇಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದ್ದು ನಾನ್ ಕಾಂಟ್ಯಾಕ್ಟ್ ಫೋರ್ಸು. ಇಲ್ಲಿ ಆಪಲ್ ಬೀಳೋದು ಅಥವಾ ನೀರು ಕೆಳಗಡೆ ಬೀಳ್ತಾ ಇರ್ತಕ್ಕಂಥದ್ದು ಏನಿದೆಯಲ್ಲ, ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸು. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದರೆ ಬಾಚಣಿಗೆಯಿಂದ ಪೇಪರ್ ಹಿಡ್ಕೊಳತ್ತಲ್ಲ, ಅದು ಸಹ ನಾನ್ ಕಾಂಟ್ಯಾಕ್ಟ್ ಫೋರ್ಸು. ಇವ್ಯಾವೂ ಸಹ ಕಾಂಟ್ಯಾಕ್ಟ್ ಫೋರ್ಸ್ಗಳಲ್ಲ. ಇವು ಮೂರು ಆಪ್ಷನಲ್ಲಿ ಇದ್ದಾವೆ: ಕಬ್ಬಿಣದ ರಜ ಆಕರ್ಷೋದು, ಆಪಲ್ ಬೀಳೋದು ಅಥವಾ ನೀರು ಬೀಳೋದು, ಅಥವಾ ಇಲ್ಲಿ ಬಾಚಣಿಗೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನು ಪೇಪರನ್ನು, ಇವೆಲ್ಲ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್, ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲ. ಹಾಗಾಗಿ ಉಳಿದಿರ್ತಕ್ಕಂಥದ್ದು ಒಂದು ಯಾವುದಪ್ಪ ಅಂತಂದರೆ, ಇದರಲ್ಲಿ ಚಲಿಸುತ್ತಿರುವ ಎತ್ತಿನ ಗಾಡಿ ಅಂತಕ್ಕಂಥದ್ದು ಮಾತ್ರ ಇದು ಕಾಂಟ್ಯಾಕ್ಟ್ ಫೋರ್ಸ್ ಆಗುತ್ತೆ. ಹಾಗಾಗಿ ಸಂಪರ್ಕ ಬಲ ಅಂತಂದಾಗ ಇವು ಮೂರೂ ಸಹ ಆಗೋದಿಲ್ಲ. ಸೊ ಮೂರು ಇಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದು ಮಾತ್ರ ಕಾಂಟ್ಯಾಕ್ಟ್ ಫೋರ್ಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಡ್ರಮ್ ಬಾರಿಸಿದಾಗ ಉಂಟಾಗುವ ಶಬ್ದದ ಸ್ಥಾಯಿಯು ವಿಷಲ್ ಊದಿದಾಗ ಉಂಟಾಗುವ ಶಬ್ದದ ಸ್ಥಾಯಿಗಿಂತ ಕಡಿಮೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ದ ಪಿಚ್ ಆಫ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಬೀಟಿಂಗ್ ಎ ಡ್ರಮ್ ಲೆಸ್ ದ್ಯಾನ್ ದ ಪಿಚ್ ಆಫ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಬ್ಲೋಯಿಂಗ್ ದ ವಿಷಲ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಯಾಕೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಈಗ ನಾವು ನೋಡಿದರೆ, ಸೊ ಇಲ್ಲಿ ಡ್ರಮ್ ಸೌಂಡು ಮತ್ತು ವಿಷಲ್ ಸೌಂಡು ಇದನ್ನು ನೋಡಿದಾಗ
ನಮಗೆ ಇಲ್ಲಿ ನೋಡ್ರಿ ಏನಾಗ್ತದೆ, ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಇದು ಕಡಿಮೆ ಇರ್ತದೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಇದು ಹೈ ಫ್ರೀಕ್ವೆನ್ಸಿ ಇದೆ, ಜಾಸ್ತಿ ಫ್ರೀಕ್ವೆನ್ಸಿ ಇರ್ತದೆ. ಇದು ಫ್ರೀಕ್ವೆನ್ಸಿ ಕಡಿಮೆ ಇರ್ತದೆ. ಇಲ್ಲಿ ವೇವ್ ಲೆಂತ್ ಜಾಸ್ತಿ ಇರ್ತದೆ, ಇದ್ರದ್ದು ವೇವ್ ಲೆಂತ್ ಬಹಳ ಕಡಿಮೆ ಇರ್ತದೆ. ಸೊ ದೇರ್ ಫೋರ್ ಇಲ್ಲಿ ನಾವು ಆಪ್ಷನ್ ಅಲ್ಲಿ ನಾವು ನೋಡಿದಾಗ ಏನೇನಿದೆ, ಡ್ರಮ್ ಶಬ್ದದ ಆವೃತ್ತಿಯು ಹೆಚ್ಚು, ವಿಜುವಲ್ ಶಬ್ದದ ಆವೃತ್ತಿ ಕಡಿಮೆ ಅಂತ ಇದೆ. ಸೊ ಆಕ್ಚುಲಿ ಡ್ರಮ್ ಸೌಂಡ್ದು ಫ್ರೀಕ್ವೆನ್ಸಿ ಯಾವತ್ತು ಕಡಿಮೆ ಇರ್ತದೆ. ನಾವಿಲ್ಲಿ ನೋಡಿದಾಗ ಇಲ್ಲಿ ಡ್ರಮ್ ಸೌಂಡ್ದು ಫ್ರೀಕ್ವೆನ್ಸಿ ಕಡಿಮೆ, ಇಲ್ಲಿ ಇದ್ರದ್ದು ವಿಜುವಲ್ದು ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಹಾಗಾಗಿ ಆಪ್ಷನ್ ಅಲ್ಲಿ ಫ್ರೀಕ್ವೆನ್ಸಿ ಡ್ರಮ್ ಸೌಂಡ್ದು ಕಡಿಮೆ ಇರಬೇಕು, ವಿಜುವಲ್ದು ಆವೃತ್ತಿ ಜಾಸ್ತಿ ಇರಬೇಕು. ಹಾಗಾಗಿ ಆಪ್ಷನ್ ಬಿ ನಲ್ಲಿ ಅದನ್ನ ನಾವು ಆನ್ಸರ್ನ ನೋಡ್ಲಿಕ್ಕೆ ಸಾಧ್ಯ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರಶ್ನೆ ಬಂದು, pressure exerted on a wooden plank having an area 6 square centimeter when 3 Newton force is applied ಅಂತ ಇದೆ. 6 ಸ್ಕ್ವೇರ್ ಸೆಂಟಿಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಒಂದು ಮರದ ಹಲಗೆಗೆ 3 N ಬಲವನ್ನು ಪ್ರಯೋಗಿಸಿದಾಗ ಉಂಟಾಗುವಂತಹ ಒತ್ತಡ. ಸೊ ಇಲ್ಲಿ ಒತ್ತಡವನ್ನು ನಾವು ಕಂಡುಹಿಡಿಬೇಕು. ಸೊ ಒತ್ತಡವನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಏನಿದೆಯಪ್ಪ ಅಂತಂದ್ರೆ, P is equal to pressure P ಒತ್ತಡ is equal to force applied divided by area, ಅಂದ್ರೆ ಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಅಂತ ನಾವಿಲ್ಲಿ ಬರೀತೇವೆ. ಸೊ ದೇರ್ ಫಾರ್ ಫೋರ್ಸ್ ಅಪ್ಲೈಡ್ ಇಲ್ಲಿ 3 ನ್ಯೂಟನ್. ಸೊ ಏರಿಯಾ ಎಷ್ಟಿದೆಯಪ್ಪ ಅಂದ್ರೆ 6 ಇದೆ. ಇದನ್ನ ಡಿವೈಡ್ ಮಾಡಿದ್ರೆ 3 1 3 2 ದಟ್ ಇಸ್ ಈಕ್ವಲ್ ಟು ಹಾಫ್ ಆಫ್ ದಟ್ ಅಂತ ಬರ್ತದೆ. ಸೊ ಹಾಫ್ ಪ್ಯಾಸ್ಕಲ್ ಅಂತ ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. Correct choice which represents the type of the friction and its example among the following is. ಈ ಕೆಳಗಿನವುಗಳಲ್ಲಿ ಘರ್ಷಣೆಯ ವಿಧ ಮತ್ತು ಅದರ ಉದಾಹರಣೆಯನ್ನು ಪ್ರತಿನಿಧಿಸುವ ಸರಿಯಾದಂತಹ ಆಯ್ಕೆ ಯಾವುದು ಅಂತ ಇದೆ. ನೋಡ್ರಿ, ಇದರಲ್ಲಿ ಆಪ್ಷನ್ಸ್ ಅನ್ನ ನಾವು ನೋಡಿದಾಗ ಜಾರು ಘರ್ಷಣೆ ಅಂತಕ್ಕಂಥದ್ದು ಕೇರಂ ಬೋರ್ಡಿನಲ್ಲಿ ಪಾನ್ಗಳು ಚಲಿಸುವುದು ಅಂತ ಇದೆ. ಉರುಳು ಘರ್ಷಣೆ ಅಂದ್ರೆ ಕಬ್ಬಿಣದ ಗುಂಡು ಎಣ್ಣೆ ತುಂಬಿರುವ ನಳಿಕೆಯಲ್ಲಿ ಚಲಿಸುವುದು ಅಂತ ಇದೆ. ಸ್ಥಾಯಿ ಘರ್ಷಣೆ ಅಂದ್ರೆ ಬಾಲ್ ಬೇರಿಂಗ್ ಇರುವ ಚಕ್ರ ಸುತ್ತುವುದು ಅಂತ ಇದೆ. ತರಲಗಳಲ್ಲಿ ಘರ್ಷಣೆ ಅಂದ್ರೆ ಫ್ಲೂಯಿಡ್ ಫ್ರಿಕ್ಷನ್ ಅಂದ್ರೆ ಬೆಂಕಿ ಕಡಿಯನ್ನು ಒರಟು ಮೇಲ್ಮೈಗೆ ಗೀಚುವುದು ಅಂತ. ಆಕ್ಚುಲಿ ನೋಡ್ರಿ, ಇಲ್ಲಿ ಫ್ಲೂಯಿಡ್ ಅಂತಂದಾಗ ಇಲ್ಲಿ ಲಿಕ್ವಿಡ್ ಬರಬೇಕು, ತರಲ ಅಂತಂದ್ರೆ ಲಿಕ್ವಿಡ್ ಫ್ರಿಕ್ಷನ್. ಆದ್ರೆ ಬೆಂಕಿ ಕಡ್ಡಿಗೂ ಇಲ್ಲಿ ಫ್ಲೂಯಿಡ್ಗೂ ಸಂಬಂಧ ಇಲ್ಲ, ಇದು ತಪ್ಪು. ಸ್ಥಾಯಿ ಘರ್ಷಣೆ ಅಂತಂದ್ರೆ ನಾನು ಅವಾಗಲೇ ತೋರಿಸಿದೆ, ಕೂಮ್ಸ್. ಸೊ ಬಾಚಣಿಗೆಗೆ ಪೇಪರ್ಸ್ಗಳು ಅಂಟುಕೊಂತವಲ್ಲ, ಅದು ಸ್ಥಾಯಿ ಘರ್ಷಣೆ. ಸೊ ಹಾಗಾಗಿ ಬಾಲ್ ಬೇರಿಂಗಿಗೂ ಸ್ಥಾಯಿ ಘರ್ಷಣೆಗೂ ಸಂಬಂಧ ಇಲ್ಲ, ಆಪ್ಷನ್ ಸಿ ತಪ್ಪು. ಉರುಳು ಘರ್ಷಣೆ ಅಂತಂದ್ರೆ ಯಾವ್ದಾದ್ರು ಒಂದು ಬಾಲ್ ಹಿಂಗ್ ಉರುಳ್ಕೊಂಡು ಚಕ್ರ ಉರುಳ್ಕೊಂಡು ಹೋಗುತ್ತಲ್ಲ, ಅದನ್ನ ಉರುಳು ಘರ್ಷಣೆ ಅಂತ ಕರಿತೀವಿ. ಇಲ್ಲಿ ಕಬ್ಬಿಣದ ಗುಂಡು ಉರುಳೋದ್ರೇನೋ ಸರಿ, ಆದ್ರೆ ಎಣ್ಣೆ ಒಳಗೆ ಚಲಿಸ್ತಕ್ಕಂಥದ್ದು ಉರುಳು ಘರ್ಷಣೆ ಆಗೋದಿಲ್ಲ. ಜಾರು ಘರ್ಷಣೆ ಅಂದ್ರೆ ಹಿಂಗ್ ಜಾರ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಕೇರಂ ಬೋರ್ಡ್ ಪಾನ್ ಕೂಡ ಹಿಂಗ್ ನಾವು ಮೂವ್ ಮಾಡಿದಾಗ ಜಾರ್ಕೊಂಡು ಹೋಗ್ತದೆ. ಸೊ ಹಾಗಾಗಿ ಇದು ಜಾರು ಘರ್ಷಣೆ. ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿದೆ. ಸೊ ಇದು ಫಿಸಿಕ್ಸ್ ಮುಗಿತು. ನೆಕ್ಸ್ಟ್ ಕೆಮಿಸ್ಟ್ರಿ, ರಸಾಯನಶಾಸ್ತ್ರವನ್ನು ನೋಡೋಣ. ಸಾರರಹಿತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸುಣ್ಣದ ತಿಳಿಯ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಉತ್ಪನ್ನಗಳು ಅಂತ ಇದೆ. ಸೊ ದಟ್ ಈಸ್ ದ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಲೈಮ್ ವಾಟರ್ ರೆಸ್ಪೆಕ್ಟಿವ್ಲಿ ಅಂತ ಇದೆ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಲೈಮ್ ವಾಟರ್ದು ರಿಯಾಕ್ಷನ್ ಅನ್ನ ನಾವು ನೋಡಿದಾಗ, ಸೊ ಇಲ್ಲಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಲೈಮ್ ವಾಟರ್ನ ನಾವು ರಿಯಾಕ್ಷನ್ ನೋಡಿದಾಗ H2SO4 + CaOH ಟ್ವೈಸ್ ಇದೆ. ಸೊ ಇದನ್ನ ನೋಡಿದಾಗ ಕ್ಯಾಲ್ಸಿಯಂ ಸಲ್ಫೇಟು ಮತ್ತೆ ನೀರು ಎರಡು ಸಹ ಬಿಡುಗಡೆ ಆಗ್ತದೆ, ಕ್ಯಾಲ್ಸಿಯಂ ಸಲ್ಫೇಟ್ ಅಂಡ್ ವಾಟರು. ಸೊ ಇಲ್ಲಿ ನಾವು ಆಪ್ಷನ್ ಅಲ್ಲಿ ನೋಡಿದಾಗ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ನೀರು ಅಂತ ಇರ್ತಕ್ಕಂಥದ್ದು ಯಾವ್ದ್ರಲ್ಲಿ ಇದೆಯಪ್ಪ ಅಂದ್ರೆ ಆಪ್ಷನ್ ಸಿ ನಲ್ಲಿದೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. An example for the chemical change among the following is. ನೋಡಿ, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ರಾಸಾಯನಿಕ ಬದಲಾವಣೆ ಅಂದ್ರೆ ಏನಾದ್ರು ಒಂದು ಹೊಸ ವಸ್ತು ಉತ್ಪತ್ತಿ ಆಗಬೇಕು. ನೀರನ್ನ ಕುದಿಸಿದ್ರೆ ಯಾವುದು ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ ಬಾಯ್ಲಿಂಗ್ ಆಫ್ ವಾಟರ್ ಅಲ್ಲಿ. ರಸ್ಟಿಂಗ್ ಆಫ್ ಐರನ್ ಅಂದ್ರೆ ಐರನ್ ರಸ್ಟ್ ಆಗಿ ಕನ್ವರ್ಟ್ ಆಗ್ತದೆ, ಇಲ್ಲಿ ಚೇಂಜಸ್ ಆಗಿದೆ. ಸೊ ಹೊಸ ವಸ್ತು ಉತ್ಪತ್ತಿ ಆಗಿದೆ. ಸೀಮೆ ಸುಣ್ಣದನ್ನ ಜಜ್ಜಿ ಪುಡಿ ಮಾಡಿದ್ರೆ ಹೊಸ ವಸ್ತು ಉತ್ಪತ್ತಿ ಆಗಲ್ಲ. ಲೋಹದ ಚೂರನ್ನ ಬರೀ ಕಾಯಿಸಿದ್ರೆ ಏನೂ ಆಗಲ್ಲ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕೆಮಿಕಲ್ ರಿಯಾಕ್ಷನ್ಗೆ ಕರೆಕ್ಟ್ ಇದು ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್
ಪಾಲಿಯೆಸ್ಟರ್ ಎಳೆ ಉಡುಪುಗಳ ತಯಾರಿಕೆಗೆ ಹೆಚ್ಚು ಸೂಕ್ತ. ಸೊ ಪಾಲಿಯೆಸ್ಟರ್ ಫೈಬರ್ ಈಸ್ ಮೋರ್ ಸೂಟಬಲ್ ಫಾರ್ ದ ಮೇಕಿಂಗ್ ಡ್ರೆಸ್ ಮೆಟೀರಿಯಲ್ಸ್ ಅಂತ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಇವು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ ಅನ್ನೋದು ಕರೆಕ್ಟು. ಗಟ್ಟಿ ಸ್ಥಿತಿಸ್ಥಾಪಕ ಹಗುರ ತಪ್ಪು. ವೈವಿಧ್ಯಮಯ ಬಣ್ಣದ ರಂಗನು ತಪ್ಪು. ಹಗುರ ಮತ್ತು ಬೆಂಕಿ ನಿರೋಧಕ ತಪ್ಪು. ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 4 ಸೊಲ್ಯೂಷನ್ಸ್ ಮೇಡ್ ಆಫ್ ಡಿಸ್ಟಿಲ್ಡ್ ವಾಟರ್ ಈಸ್ ಗಿವನ್ ಬಿಲೋ. ನೋಡ್ರಿ, ಅಸವಿತ ನೀರಿನಿಂದ ತಯಾರಿಸಿದ 4 ದ್ರಾವಣಗಳನ್ನು ಕೆಳಗೆ ನೀಡಿದೆ. ಸೊ ಇದರಲ್ಲಿ ಫಿನಾಪ್ತಲಿನ್ ಸೂಚಕದಲ್ಲಿ ಗುಲಾಬಿ ಬಣ್ಣ ನೀಡುವ ದ್ರಾವಣಗಳು. ಸೊಲ್ಯೂಷನ್ಸ್ ವಿಚ್ ಗಿವ್ ಪಿಂಕ್ ಕಲರ್ ಇನ್ ಫಿನಾಪ್ತಲಿನ್ ಇಂಡಿಕೇಟರ್ ಆರ್. ನೋಡ್ರಿ, ಫಿನಾಪ್ತಲಿನ್ ಇಂಡಿಕೇಟರು ಯಾವುದನ್ನ ಪಿಂಕ್ ಕಲರ್ಗೆ ಚೇಂಜ್ ಮಾಡ್ತದೆ ಅಂತಂದರೆ, ಸೊ ಫಿನಾಪ್ತಲಿನ್ ಇಂಡಿಕೇಟರ್ ಯಾವಾಗಲೂ ಸಹ ಆಸಿಡ್ ಜೊತೆಗೆ ಯಾವುದೋ ರಿಯಾಕ್ಷನ್ ಮಾಡೋದಿಲ್ಲ. ಅದು ಆಲ್ಕಲಿ ಅಂದರೆ ಬೇಸ್ ಜೊತೆಗೆ ಮಾತ್ರ ಅದು ರಿಯಾಕ್ಷನ್ ಮಾಡ್ತದೆ. ಆಮ್ಲ ಜೊತೆಗೆ ಕಲರ್ ತರಿಸೋದಿಲ್ಲ. ಪ್ರತ್ಯಾಮ್ಲದ ಜೊತೆಗೆ ಮಾತ್ರ ಅದು ಕಲರನ್ನು ತರಿಸ್ತದೆ. ಸೊ ಇಲ್ಲಿ ಲಿಸ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ನೋಡಿದಾಗ ಪ್ರತ್ಯಾಮ್ಲಗಳು ಯಾವಪ್ಪ ಅಂತಂದರೆ, ಮಾರ್ಜಕದ ದ್ರಾವಣ ಏನಿದೆಯಲ್ಲ ಅದು ಸಹ ಪ್ರತ್ಯಾಮ್ಲ ಆಗಿರ್ತದೆ. ಡಿಟರ್ಜೆಂಟ್ ಸೊಲ್ಯೂಷನ್ ಇದು ಪ್ರತ್ಯಾಮ್ಲ. ಸಕ್ಕರೆ ದ್ರಾವಣ ಪ್ರತ್ಯಾಮ್ಲ ಅಲ್ಲ. ಲೈಮ್ ವಾಟರು, ಸೊ ಇದು ಪ್ರತ್ಯಾಮ್ಲ ಆಗಿರ್ತದೆ. ಸೊ ಲೈಮ್ ವಾಟರ್ ಅಂತಕ್ಕಂಥದ್ದು ಪ್ರತ್ಯಾಮ್ಲ ಆಗಿರ್ತದೆ. ಆ್ಯಂಡ್ ದೆನ್ ವಿನೆಗರ್ ಇದು ಆಸಿಡ್, ಇದು ಸಹ ಆಸಿಡ್ ಯಾವುದೇ ರಿಯಾಕ್ಷನ್ ಅನ್ನ ಮಾಡೋದಿಲ್ಲ. ಸೊ ದೇರ್ಫೋರ್ ಇಲ್ಲಿ ಆಪ್ಷನ್ ನಮಗೆ ಎ ಮತ್ತು ಸಿ ಮಾತ್ರ ತಗೋಬೇಕು. ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಇವೆರಡೂ ಸಹ ಬೇಸ್ ಆಗಿದ್ದಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಪ್ರತಿನಿಧಿಸುವ ಸರಿಯಾದ ಗುಂಪು ಅಂತ ಇದೆ. ಸೊ ನೋಡ್ರಿ, ಪ್ಲಾಸ್ಟಿಕ್ಕಿಗೆ ಬರ್ತಕ್ಕಂತಹ ಗುಂಪು ಯಾವುದಪ್ಪ ಅಂತಂದ್ರೆ ಇದರಲ್ಲಿ, ಸೊ ನಮಗೆ ಈ ಪಾಲಿಥೀನು, ರೇಯಾನು, ಅಕ್ರೆಲಿಕ್ ಒಂದೊಂದೇ ಗುಂಪನ್ನು ನಾವಿಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ರೇಯಾನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಅಲ್ಲ. ಸೊ ಇಲ್ಲಿ ಬ್ಯಾಕಲೈಟು, ಪಾಲಿಥೀನು, PVC ಇವು 3 ಪ್ಲಾಸ್ಟಿಕ್ ಇದಾವೆ. ಸೊ ಸಿ ನಲ್ಲಿ ಟೆರಿಲಿನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಅಲ್ಲ. ಇದರಲ್ಲಿ ನೈಲಾನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಅಲ್ಲ. ಸೊ ಆಪ್ಷನ್ ಬಿ ಮಾತ್ರ ಏನಾಗ್ತದಪ್ಪ ಅಂದರೆ ಎಲ್ಲವನ್ನು ಪ್ಲಾಸ್ಟಿಕ್ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡುವಂತಹ ಸರಿಯಾದಂತಹ ಜೋಡಿ ಯಾವುದು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡ್ತಕ್ಕಂಥದ್ದು ಸರಿಯಾದ ಜೋಡಿ ಕಬ್ಬಿಣದ ಸಲ್ಫೇಟು, ತಾಮ್ರದ ಚೂರು ಇವೆರಡೂ ಸಹ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಅನ್ನು ಮಾಡಲ್ಲ. ಸೀಸದ ನೈಟ್ರೇಟ್, ಬೆಳ್ಳಿಯ ಚೂರು ಇದರಲ್ಲೂ ಸಹ ಕೆಮಿಕಲ್ ರಿಯಾಕ್ಷನ್ ನಡೆಯಲ್ಲ. ಸತುವಿನ ಸಲ್ಫೇಟ್, ಕಬ್ಬಿಣದ ಮೊಳೆ ಇದರಲ್ಲೂ ಸಹ ಕೆಮಿಕಲ್ ರಿಯಾಕ್ಷನ್ ನಡೆಯಲ್ಲ. ಆಕ್ಚುಲ್ ಆಗಿ ಕೆಮಿಕಲ್ ರಿಯಾಕ್ಷನ್ ನಡೀತಕ್ಕಂಥದ್ದು, ರಾಸಾಯನಿಕ ಕ್ರಿಯೆ ಒಳಪಡ್ತಕ್ಕಂಥದ್ದು ತಾಮ್ರದ ಸಲ್ಫೇಟ್ ಮತ್ತೆ ಸತುವಿನ ಹರಳುಗಳು. ಸೊ ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೀತದೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಿರುವ ವಸ್ತುಗಳ ವಸ್ತುಗಳು ಮತ್ತು ಅವುಗಳ ಉಪಯೋಗಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಕ್ಚುಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇಲ್ಲ. ಸೊ ಇವುಗಳ ಉಪಯೋಗಗಳನ್ನು ಈಗ ನೋಡ್ತಾ ಹೋಗೋಣ, ಯಾವ್ಯಾವುದು ಸರಿ ಇದೆ ಅಂತೇಳಿ. ಸೊ ಕೋಕನ್ನು ಉಕ್ಕಿನ ಉತ್ಪಾದನೆಗಾಗಿ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಕೋಕ್ ಅಂತಕ್ಕಂಥದ್ದು ಉಕ್ಕಿನ ಉತ್ಪಾದನೆಯಲ್ಲಿ ಬಳಸ್ತಾರೆ. ಅದನ್ನು ಆಕ್ಸಿಡೇಷನ್ ಮಾಡ್ಲಿಕ್ಕೋಸ್ಕರ ಕೋಕನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬಿಟುಮಿನ್ ಅಂತಕ್ಕಂಥದ್ದು ಲೋಹಗಳ ಉದ್ಧರಣೆಯನ್ನ ಮಾಡಿಸ್ಲಿಕ್ಕೆ ಅಂತ ಬಳಸ್ತಾರೆ ಅಂತ ಬರೆದಿದ್ದಾರೆ. ಇಟ್ ಈಸ್ ಬಿಟುಮಿನ್ ಅನ್ನ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಲ್ಲಿ ಎಲ್ಲೂ ಬಳಸ್ತಕ್ಕಂಥದ್ದು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಲ್ಲಿದ್ದಲು ಅನಿಲವನ್ನು ಕೈಗಾರಿಕಾ ಇಂಧನದಲ್ಲಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಅದು ಸಹ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಈ ಡಾಂಬರನ್ನ ಇಲ್ಲಿ ಕಲ್ಲಿದ್ದಲು ಡಾಂಬರ್ ಅಂತಕ್ಕಂಥದ್ದು ನ್ಯಾಫ್ತಲಿನ್ ಗುಳಿಗೆಗಳು ಇಲ್ಲಿ ಇದರಿಂದ ಬರ್ತದೆ ಅಂತ ಕೊಟ್ಟಿದ್ದಾರೆ. ಅದು ಸಹ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ 19th ಒನ್ಗೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 20ನೇದು, ಎ ರಿಸೋರ್ಸ್ ವಿಚ್ ಈಸ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ದ ಹ್ಯೂಮನ್ ಆಕ್ಟಿವಿಟೀಸ್. ಮಾನವನ ಚಟುವಟಿಕೆಯಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲ. ಅಂದರೆ ಮನುಷ್ಯ ಏನೇ ಚಟುವಟಿಕೆ ಮಾಡಿದರೂ ಸಂಪನ್ಮೂಲ ಆಗಬಾರ್ದು ಅಂತ ನೋಡಿದಾಗ ಇಲ್ಲಿ ಸೌರ ಬೆಳಕು ಯಾವ ಕಾರಣಕ್ಕೂ ನಾವು ಸೂರ್ಯನನ್ನೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಆಗೋದಿಲ್ಲ. ಕಲ್ಲಿದ್ದಲು ಮನುಷ್ಯ ಯೂಸ್ ಮಾಡ್ದಂಗೆ ಇದು ಬರಿದಾಗುತ್ತೆ.
ಖನಿಜಗಳು ಸಹ ಬರಿದಾಗೋ ಸಾಧ್ಯತೆ ಇದೆ, ಅರಣ್ಯಗಳು ಖಾಲಿಯಾಗೋ ಚಾನ್ಸಸ್ ಇದೆ. ಆದರೆ ಯಾವುದೇ ಕಾರಣಕ್ಕೂ ಸೌರ ಬೆಳಕು ಬರಿದಾಗೋದಿಲ್ಲ. ಹಾಗಾಗಿ ಬರಿದಾಗುವ ಸಾಧ್ಯತೆಗಳು ಇಲ್ಲದದ್ದು ಅಂದರೆ ಆಪ್ಷನ್ ಎ, ಸನ್ಲೈಟ್ ಮಾತ್ರ ಅದು ಖಾಲಿ ಆಗಲ್ಲ. Appropriate fuel which can be used to boil a given quantity of the ವಾಟರ್ ಈಸ್, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಕುದಿಸಬೇಕಾಗಿ ಬಂದಾಗ ಉಪಯೋಗಿಸಬಹುದಾದಂತಹ ಸೂಕ್ತ ಇಂಧನ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನೋಡ್ರಿ, ಇಲ್ಲಿ ಸೀಮೆ ಎಣ್ಣೆಯನ್ನು ಬಳಸಿದ್ರೆ ಬಹಳ ಬೇಗ ಅದು ಕುದಿಯೋದಿಲ್ಲ, ಇದರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಸಂಪೀಡಿತ ನೈಸರ್ಗಿಕ ಅನಿಲ ಇದು ಅತಿ ಹೆಚ್ಚು ಉಷ್ಣ ಬಿಡುಗಡೆ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಹೌದು, ಇದು ಹೆಚ್ಚು ಉಷ್ಣ ಬಿಡುಗಡೆ ಮಾಡ್ತದೆ, ಆದರೆ ಹೆಚ್ಚಾಗಿ ಇದನ್ನು ನಾವು ಬಳಸ್ತಾ ಇರ್ತಕ್ಕಂಥದ್ದು ವಾಹನಗಳಲ್ಲಿ ಬಳಸ್ತಾ ಇದ್ದೀವಿ. ನೀರನ್ನು ಕಾಯಿಸ್ಲಿಕ್ಕೆ ಅಂದರೆ ಅಡುಗೆ ಮನೆಯಲ್ಲಿ ನಾವು ಮನೆಯಲ್ಲಿ ಬಳಸಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ ನೋಡ್ರಿ, LPG, ನಾವು ಇದನ್ನೇ ಹೆಚ್ಚಾಗಿ ಮನೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಆಪ್ಷನ್. ಹಾಗಾಗಿ ಆಪ್ಷನ್ ಸಿ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಮೀಥೇನ್ ಅಂತಕ್ಕಂಥದ್ದು ಹೆಚ್ಚು ಆವಿಶೀಲ ವಸ್ತುವನ್ನು ಹೊಂದಿದೆ, ಆದರೆ ಮೀಥೇನನ್ನು ಹೆಚ್ಚಾಗಿ ನಾವು ಇಲ್ಲಿ ಬಳಸಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ನಾವು ಇದಕ್ಕೆ ಸೇಫ್ ಇಲ್ಲ ಇವು ಬಳಸಲಿಕ್ಕೆ. ಹಾಗಾಗಿ ಇದು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹಾಕಿದ್ದೇನೆ. ಮೋಸ್ಟ್ಲಿ ಇದೇ ಕರೆಕ್ಟ್ ಇರಬಹುದು. ಏನಾದರೂ ಡೌಟ್ ಇದ್ರೆ, ಚೇಂಜಸ್ ಆದರೆ ಅದನ್ನು ನೆಕ್ಸ್ಟ್ ನಾನು ಹೇಳ್ತೇನೆ. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಯೋಗದ ಜೋಡಣೆಯನ್ನು ನೋಡಿ ಅಂತ ಹೇಳಿದರೆ, ಜೋಡಣೆಯನ್ನು ನೋಡಿ ಪ್ರಾಣಾಳದಲ್ಲಿ ಅನಿಲ ಬಿಡುಗಡೆಯಾಗುವ ಗುಳ್ಳೆಗಳು ಕಾಣಿಸದಿರುವ ಸಂದರ್ಭ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕೊಟ್ಟಿರುವಂತಹ ಪ್ರಯೋಗದ ಜೋಡಣೆಯಲ್ಲಿ ಆಸಿಡ್ ಇದೆ, ಅದರೊಳಗಡೆ ಮೆಟಲನ್ನು ಹಾಕಿದ್ದಾರೆ. ಆಕ್ಚುಲಿ ನೋಡ್ರಿ, ಇಲ್ಲಿ ಆಸಿಡ್ ಜೊತೆಗೆ ಮೆಟಲ್, ಇಲ್ಲಿರ್ತಕ್ಕಂತಹ ಎಲ್ಲ ರಿಯಾಕ್ಷನ್ಸಲ್ಲೂ ಸಹ ಇದು ಆಮ್ಲ, ಒಂದು ಲೋಹ, ಆಮ್ಲ ಲೋಹ, ಆಮ್ಲ ಮತ್ತೆ ಲೋಹ, ಆಮ್ಲ ಮತ್ತೆ ಲೋಹ. ಸೊ ಇಲ್ಲಿ ಎಲ್ಲವೂ ಸಹ ಆಮ್ಲ ಮತ್ತು ಲೋಹ, ಮೆಟಲ್ ಮತ್ತೆ ಆಸಿಡ್ ಇದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಮೆಟಲ್ ಆಸಿಡ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಅದು ಬಬಲ್ಸ್ ಅನ್ನ ರಿಲೀಸ್ ಮಾಡಲ್ಲ? ಸೊ ಬಬಲ್ಸ್ ಅನ್ನ ರಿಲೀಸ್ ಮಾಡದೇ ಇರೋದು ಯಾವ್ದಪ್ಪ ಅಂತಂದ್ರೆ ತಾಮ್ರ ಮಾತ್ರ. ಇದು ಲೋ ರಿಯಾಕ್ಟಿವ್, ಬೇರೆದಕ್ಕೆ ಇದು ಮಾಡಿದಾಗ. ಸೊ ಇದು ಆಸಿಡ್ ಜೊತೆಗೆ ಇಲ್ಲಿ ಇದನ್ನ ಬಬಲ್ಸ್ ಅನ್ನ ರಿಲೀಸ್ ಮಾಡೋದಿಲ್ಲ HCl ಜೊತೆಗೆ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ 22. ಓಕೆ, ಸೊ ಇದು ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 23ನೇ ಪ್ರಶ್ನೆ. ಅಬ್ಸರ್ವ್ ದ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಹಾರ್ಮ್ ಆನ್ ದ ಎನ್ವಿರಾನ್ಮೆಂಟ್ ಡ್ಯೂ ಟು ದ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಇಂಧನಗಳ ಉರಿಸುವಿಕೆಯಿಂದ ಪರಿಸರದ ಮೇಲಾಗುವ ಹಾನಿಗೆ ಸಂಬಂಧಿಸಿದಂತೆ 2 ಹೇಳಿಕೆಗಳನ್ನ ಇಲ್ಲಿ ಗಮನಿಸಿ ಅಂತ ಹೇಳಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಹೇಳಿಕೆಗಳನ್ನು ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣವು ಆಮ್ಲ ಮಳೆಗೆ ಕಾರಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಚುಲಿ ಆಮ್ಲ ಮಳೆ, ಆಸಿಡ್ ರೈನ್ ಉಂಟಾಗ್ತಕ್ಕಂಥದ್ದು ಏನಿದೆಯೋ, ಈ ಆಸಿಡ್ ರೈನ್ ಉಂಟಾಗ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ನಿಂದ ಅಂತೇಳಿ. ಸೊ ಕಾರ್ಬನ್ ಡೈಆಕ್ಸೈಡ್ ನಿಂದ ಆಸಿಡ್ ರೈನು ಖಂಡಿತವಾಗ್ಲೂ ಸಹ ಅದು ಉಂಟಾಗ್ತದೆ. ಆಸಿಡ್ ರೈನ್ಗೆ ಅದು ಸಹ ಒಂದು ಅನಿಲ ಆಗಿದೆ. ಅಂಡ್ ಆಲ್ಸೋ ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಸುವಿಕೆಯು ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಗೊಳಿಸುತ್ತದೆ. ಎಸ್, ಕಲ್ಲಿದ್ದಲು ಮತ್ತು ಡೀಸೆಲ್ ನಿಂದ ಸಲ್ಫರ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಈ ಆಪ್ಷನ್ ಡಿ ಎರಡೂ ಸಹ ಟ್ರೂ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಆನ್ಸರ್ ಅನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಬಯಾಲಜಿ. ಇಲ್ಲಿಗೆ ಕೆಮಿಸ್ಟ್ರಿ ಮುಗೀತು. ಸೊ ಬಯಾಲಜಿನಲ್ಲಿ ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣ. 24ನೇ ಪ್ರಶ್ನೆಗೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಧಾನ ಅಂತ ಇದೆ. ಸೊ ಈ ಒಂದು ಇದರಲ್ಲಿ ಕೊಳೆತಿನಿಗಳು ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಅದು ಸ್ಯಾಪ್ರೋಫೈಟಿಕ್ ಅಂತ ಕರಿತೇವೆ ನಾವು, ಸತ್ತ ಜೀವಿಗಳಿಂದ ಆಹಾರವನ್ನು ಪಡೆದುಕೊಳ್ತಕ್ಕಂಥವನ್ನ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಅಂತ ಇದೆ. ನೋಡ್ರಿ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹುಲ್ಲು ಜೀರ್ಣವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೌದು, ಮಾನವನ ಜೀರ್ಣಾಂಗದಲ್ಲಿ ನಾವು ಹುಲ್ಲನ್ನು ತಿಂದರೆ ಜೀರ್ಣ ಆಗೋದಿಲ್ಲ. ಹುಲ್ಲು ಸೆಲ್ಯುಲೋಸ್ ಅನ್ನು ಹೊಂದಿದೆ. ಓಕೆ, ಅದನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಕಂಡು ಬರುವುದಿಲ್ಲ. ಎರಡೂ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದನ್ನು ನಾವು ಆನ್ಸರ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಸೊ 25 ಇದಕ್ಕೆ ಎರಡೂ ಸರಿ, ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ. ಕೆಳಗಿನವುಗಳಲ್ಲಿ ಮಣ್ಣು ಮತ್ತು ಅದರಲ್ಲಿ ಬೆಳೆಸಲು ಯೋಗ್ಯವಾದ ಬೆಳೆಗಳನ್ನು ಹೊಂದಿರುವಂತಹ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಸರಿಯಾದಂತಹ ಉತ್ತರವನ್ನು ಇದು ಮಾಡಲಿಕ್ಕೆ ಕಷ್ಟ ಆಗಿದೆ. ಆಪ್ಷನ್ ಸಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಇದರಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಇದೊಂದು ಸೂಟಬಲ್ ಆಗಿರ್ತಕ್ಕಂತಹ ಆನ್ಸರು ಸಿಕ್ಕಿದೆ. ನೋಡೋಣ ಇದರಲ್ಲಿ ಡಿಪಾರ್ಟ್ಮೆಂಟಿಂದ ಬಿಟ್ಟಂತಹ ಸಂದರ್ಭದಲ್ಲಿ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನು ಇದರಲ್ಲಿ ನೋಡೋಣ. ಮುಂದಿನ ಒಂದು ಬೀಜಗಳನ್ನು ಬಿತ್ತನೆ ಮಾಡಲು ಬಳಸುವಂತಹ ಒಂದು ಉಪಕರಣ ಅಂತ ಇದೆ. ಸೊ ಸೋಯಿಂಗ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಇದು ಲೆವೆಲರ್ ಅಲ್ಲ, ಕಲ್ಟಿವೇಟರ್ ಅಲ್ಲ, ಎಡೆಕುಂಟೆನೂ ಅಲ್ಲ, ಯಾಂತ್ರಿಕ ಕೂರಿಗೆ ಅಂತಕ್ಕಂಥದ್ದು. ನಾವಿಲ್ಲಿ ಸೀಡ್ಸ್ ಅನ್ನ ಸೋಯಿಂಗ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ ದೇರ್ ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ನೆಕ್ಸ್ಟ್ ಬಂದು ಕಲುಷಿತ ನೀರಿನ ಸೇವನೆಯಿಂದ ಉಂಟಾಗುವಂತಹ ರೋಗ ಅಂತ ಇದೆ. ಸೊ ನೀರನ್ನ ಕುಡಿಯೋದ್ರಿಂದ ಉಂಟಾಗುವಂತಹ ರೋಗ ಇಲ್ಲಿ ಹೆಪಟೈಟಿಸ್ ಬಿ ಅಂತಕ್ಕಂಥದ್ದು. ಸೊ ಹೆಪಟೈಟಿಸ್ ಬಿ ಅದು ಉಂಟಾಗ್ತಕ್ಕಂಥದ್ದು. ಸೊ ದೇರ್ ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು 29th. ಬ್ರೆಡ್ ತಯಾರಿಕೆಯಲ್ಲಿ ಈಸ್ಟ್ ಅನ್ನ ಬಳಸುತ್ತಾರೆ, ಏಕೆಂದರೆ ಇದು ಸಂತಾನೋತ್ಪತ್ತಿಯನ್ನು ಏನ್ ಮಾಡ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಧಾನವಾಗಿ ನಡೆಸುತ್ತದೆ, ಜೀರ್ಣಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೀರಿಕೊಳ್ಳುತ್ತದೆ, ನಿಧಾನವಾಗಿ ನಡೆಸೋದಿಲ್ಲ, ವೇಗವಾಗಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತದೆ ಅಂತಕ್ಕಂಥದ್ದು. ಆಕ್ಚುಲಿ ಇಲ್ಲಿ ಬ್ರೆಡ್ ತಯಾರಿಕೆಯಲ್ಲಿ ಕ್ರಿಯೆ ಏನಾಗಬೇಕಪ್ಪ ಅಂದ್ರೆ ವೇಗವಾಗಿ ನಡಿಬೇಕು, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಹ ಉತ್ಪತ್ತಿ ಮಾಡೋದ್ರಿಂದ ಬ್ರೆಡ್ ಸ್ಮೂತ್ ಆಗಿ ಬರುತ್ತೆ. ಸೊ ವೇಗವಾಗಿ ನಡೆಸುತ್ತದೆ, ಅದೇ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ ಅಲ್ಲ, ನಿಧಾನವಾಗಿ ನಡೆಸುತ್ತದೆ ಎರಡೂ ಅಲ್ಲ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ, ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು, ಕಾರಣ ಏನಪ್ಪಾ ಅಂತಂದ್ರೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಮುಕ್ತವಾಗಿದೆ, ಇದು ಕರೆಕ್ಟ್ ಇದೆ. ಕೊಬ್ಬಿನ ಅಂಶದಿಂದ ಮುಕ್ತ ಆಗಿರೋದಿಲ್ಲ, ಉಪಯುಕ್ತ ಬ್ಯಾಕ್ಟೀರಿಯಾಗಳಿಂದ ಸಮೃದ್ಧ ಆಗಿರೋದು ಅಲ್ಲ, ಪ್ರೋಟೀನ್ಗಳಿಂದ ಮುಕ್ತವಾಗಿದೆ, ಇದು ತಪ್ಪು. ಆಕ್ಚುಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಮುಕ್ತವಾಗಿದೆ ಇದು. ಸೊ ದೇರ್ ಫಾರ್ ಆಪ್ಷನ್ 30 ಇದರಲ್ಲಿ 30ಗೆ ಆಪ್ಷನ್ ಎ ಕರೆಕ್ಟ್ ಆದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಿತ್ರಪಟವೊಂದನ್ನು ವೀಕ್ಷಿಸಿದ ನಂತರ ವಿದ್ಯಾರ್ಥಿಯು ಅದನ್ನು ಸಸ್ಯ ಜೀವಕೋಶವೆಂದು ಗುರುತಿಸುತ್ತಾನೆ. ನೋಡ್ರಿ, ಸಸ್ಯ ಜೀವಕೋಶ ಅಂತ ಗುರುತಿಸೋದಕ್ಕೆ ಮೊದಲನೇದಿರೋದೇ ದೊಡ್ಡ ರಸದಾನಿ ಇದ್ರೆ ಮಾತ್ರ. ಸೊ ದೇರ್ ಫಾರ್ ಅದರಲ್ಲಿ ದೊಡ್ಡ ರಸದಾನಿ ನೋಡಿದ ತಕ್ಷಣ ಗುರುತಿಸಬಹುದು. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇದು ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆ ಅಂತಂದ್ರೆ ಅಲ್ಲಿ ಪ್ಲಾಸ್ಟಿಡ್ಗಳು ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥದ್ದು. ಸೊ ದೇರ್ ಫಾರ್ ಅದನ್ನ ಈಸಿಯಾಗಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿದೆ. ಸೊ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲಂತಹ ಒಂದು ಜೀವಿಗಳ ಗುಂಪನ್ನು ನಾವು ಪ್ರಭೇದ ಅಂತ ಕರಿತೀವಿ. ಇನ್ನು ಕುಟುಂಬ, ವರ್ಗ, ವಂಶ ಯಾವುದೂ ಸಹ ಇಲ್ಲಿ ಬರೋದಿಲ್ಲ. ಆಪ್ಷನ್ ಬಿ ಅಂತಕ್ಕಂಥದ್ದು ಸ್ಪೀಸೀಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ನೆಕ್ಸ್ಟ್, ಅಪಾಯದ ಅಂಚಿನಲ್ಲಿರುವ ಕೆಲವು ಪ್ರಾಣಿಗಳ ಬದುಕುಳಿಯುವಿಕೆಯು ಕಷ್ಟಕರವಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣವೆಂದರೆ, ಸೊ ದ ಸರ್ವೈವಲ್ ಆಫ್ ದ ಸಮ್ ಎಂಡೇಂಜರ್ಡ್ ಅನಿಮಲ್ಸ್ ಬಿಕಮ್ಸ್ ಡಿಫಿಕಲ್ಟ್. ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ಯಾವಾಗ ಒಂದು ಜೀವಿ ಸಾವಿನ ಅಂಚಿಗೆ ಬರ್ತದೆ ಅಂದ್ರೆ ಅಲ್ಲಿ ಹೊಸ ಪ್ರಭೇದ ಬಂದ್ರೆ ಮಾತ್ರ ಸಾಧ್ಯ ಆಗ್ತದೆ. ಸೊ ದೇರ್ ಫಾರ್ ಇಲ್ಲಿ ಆ ಹೊಸ ಪ್ರಭೇದ ಬಂದಾಗ ಮಾತ್ರ ಅದು ಹಾಳಾಗ್ಲಿಕ್ಕೆ ಸಾಧ್ಯ. ನ್ಯೂ ಸ್ಪೀಸೀಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಕೋಶ ಕೇಂದ್ರದಲ್ಲಿ ಕಂಡುಬರುವ ದಾರದಂತಹ ರಚನೆಗಳು ಅಂತ ಇದೆ. ಸೊ ಈ ದಾರದಂತಹ ರಚನೆಗಳು ಯಾವ್ದಪ್ಪ ಅಂತಂದ್ರೆ ವರ್ಣತಂತುಗಳು, ಕ್ರೋಮೋಸೋಮ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿದೆ. ಕಾಫಿ ತೋಟವನ್ನು ಭೇಟಿ ಮಾಡಿದ ನಂತರ ಕೃಷಿ ವಿಜ್ಞಾನಿಯು ರೈತನಿಗೆ ತುಂತುರು ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾನೆ, ಏಕೆಂದರೆ ಅಂತ ಕೊಟ್ಟಿದ್ದಾರೆ. ಸೊ ತುಂತುರು ವಿಧಾನ ಅಂತಂದಾಗ ನೀರಿನ ಲಭ್ಯತೆ ಜಾಸ್ತಿ ಇದ್ರೆ ಮಾತ್ರ ತುಂತುರು ವಿಧಾನ ಅನುಸರಿಸಬೇಕು, ಇಲ್ಲ ಅಂದ್ರೆ ಹನಿ ನೀರಾವರಿ ಯೂಸ್ ಮಾಡಬೇಕಾಗ್ತದೆ. ಸೊ ಜೊತೆಗೆ ಇಲ್ಲಿ ನೀರಿನ ಲಭ್ಯತೆ ಜಾಸ್ತಿ ಇರಬೇಕು. ಇಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲ ಅಂತಂದಾಗ ಇದು ಬರಲ್ಲ. ಸಮತಟ್ಟಾದ ಭೂಮಿ ಆಗಿರಲ್ಲ, ಸೊ ಕಾಫಿ ಬೆಳೆ ಇಳಿಜಾರಾದ ಭೂಮಿ ಆಗಿರುತ್ತೆ, ಹೆಚ್ಚು ಅಂತರ್ಜಲ ಹೊಂದಿರೋದ್ರಿಂದ ಮಾತ್ರ ಸಾಧ್ಯ. ತೇವಾಂಶಭರಿತ ಭೂಮಿ, ಸಾಕಷ್ಟು ಪೋಷಕಾಂಶಗಳ ಲಭ್ಯತೆ ಇಲ್ಲ, ಇದು ಬರೋದಿಲ್ಲ. ಸೊ ಆಪ್ಷನ್ ಸಿ ಸ್ಟೀಪ್ ಲ್ಯಾಂಡ್ ಅಂಡ್ ಹ್ಯಾಸ್ ಮೋರ್ ಗ್ರೌಂಡ್ ವಾಟರ್ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ ಆಗಿದೆ. ಸೊ ಇಲ್ಲಿಗೆ ಸೈನ್ಸ್ ಮುಗೀತು. ನೆಕ್ಸ್ಟ್ ಬಂದು ಸೋಷಿಯಲ್ ಅನ್ನು ನೋಡೋಣ.
ಹಿಸ್ಟ್ರಿ ಅಂತಕ್ಕಂಥದ್ದು. ಓಕೆ, ಅಮೆರಿಕ ಖಂಡದಲ್ಲಿ ಕಂಡುಬಂದಂತಹ ಪ್ರಾಚೀನ ನಾಗರಿಕತೆಗಳ ಗುಂಪು ಮಾಯಾ, ಇಂಕಾ ಮತ್ತು ಆಸ್ಟೆಕ್, ಇವು 3 ಆಗಿದೆ. ಸೊ ದೇರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವರ್ಧಮಾನ ಮಹಾವೀರ ಬೋಧಿಸಿದ ತ್ರಿರತ್ನಗಳು ಯಾವುದು ಅಂತ ಇದೆ. ಸೊ ವರ್ಧಮಾನ ಮಹಾವೀರ ಬೋಧಿಸಿದಂತಹ ತ್ರಿರತ್ನಗಳು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸ್ವತಂತ್ರ ಹೋರಾಟಗಾರ ತೀವ್ರಗಾಮಿ ನಾಯಕರ ಗುಂಪನ್ನು ಆರಿಸಿ ಅಂತ ಇದೆ. ಇಲ್ಲಿ ತೀವ್ರಗಾಮಿಗಳು ಅಂತಂದ್ರೆ ನಾವು ನೋಡ್ತೇವೆ ಲಾಲ್ ಬಾಲ್ ಪಾಲ್ ಅಂತಕ್ಕಂಥದ್ದು. ಸೊ ಇಲ್ಲಿ ಲಾಲ್ ಅಂದ್ರೆ, ಇಲ್ಲಿ ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್, ಲಾಲ್ ಅಂತಂದ್ರೆ ಬಾಲಗಂಗಾಧರ, ಇಲ್ಲಿ ಬಾಲ್ ಅಂದ್ರೆ ಬಾಲಗಂಗಾಧರ ತಿಲಕ್, ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್. ಲಾಲ್ ಬಾಲ್ ಪಾಲ್ ಅಂತಕ್ಕಂಥದ್ದನ್ನೇ ಇಲ್ಲಿ ತೀವ್ರಗಾಮಿಗಳು ಅಂತ ಕರಿತೀವಿ. ಸೊ ದೇರ್ ಫಾರ್ ಬಿ ಡಿ ಇ ಇರ್ತಕ್ಕಂಥದ್ದು, ಬಿ ಡಿ ಇಗಳು ಸರಿಯಾಗಿರೋದು ಆಪ್ಷನ್ ಬಿ ನಲ್ಲಿ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ನಕಾಶೆಯಲ್ಲಿನ ಎಲ್ಲೆಗಳನ್ನು ಪ್ರತಿನಿಧಿಸುವ ರಾಜಮನೆತನವನ್ನ ಗುರುತಿಸಿ ಅಂತ ಇದೆ. ಸೊ ಇದು ತಕ್ಷಶಿಲೆಯಿಂದ ಹಿಡಿದು ತಾಮ್ರಲಿಪಿ, ನರ್ಮದಾ ನದಿಯವರೆಗೆ ಇದ್ದಂತಹ ಸಾಮ್ರಾಜ್ಯ ಯಾರ್ದಪ್ಪ ಅಂತಂದ್ರೆ ಇದು ಗುಪ್ತರ ಸಾಮ್ರಾಜ್ಯ. ಸೊ ದೇರ್ ಫಾರ್ ಆಪ್ಷನ್ ಡಿ ಗುಪ್ತಾಸ್ ಕಿಂಗ್ಡಮ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಇದೆ. ಸೊ ಆಕ್ಚುಲಿ ಇಲ್ಲಿ ಒಂದೊಂದಿನ ನಾವು ನೋಡಿದಾಗ ಗುಪ್ತರ ಕಾಲದಲ್ಲಿ ನಾವು ನೋಡಿದಾಗ ಇದನ್ನ ಮೊದಲನೇ ಚಂದ್ರಗುಪ್ತ ಅದರ ಸಂಸ್ಥಾಪಕ ಆಗಿರ್ತಾನೆ. ವರ್ಧನರ ಒಂದು ಇದನ್ನ ನೋಡಿದಾಗ ಪುಷ್ಯಭೂತಿ ಸಂಸ್ಥಾಪಕ. ಮೌರ್ಯರ ಒಂದು ಇದನ್ನ ಸ್ಥಾಪನೆ ಮಾಡಿದವನು ಯಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಕುಶಾನರನ ಒಂದು ಸಂತತಿಯನ್ನು ಸ್ಥಾಪನೆ ಮಾಡಿದ ಯಾವುದಪ್ಪ ಅಂದ್ರೆ ಕುಜಲ್ಕಡ್ ಫೀಸಸ್ ಅಂತ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥದ್ದು. ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಇಲ್ಲಿ ಐಡೆಂಟಿಫೈ ದ ಮಾನ್ಯುಮೆಂಟ್ ಶೋನ್ ಇನ್ ದ ದಿಸ್ ಪಿಕ್ಚರ್ ಅಂತ ಇದೆ. ಸೊ ನೋ ಡೌಟ್ ಇಟ್ ಇಸ್ ಎ ಜಿಗ್ಗುರಟ್ ಅಂತಕ್ಕಂಥದ್ದು. ಸೊ ಇದರ ಮೇಲೆ ಹತ್ತಿ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇರ್ತಾ ಇತ್ತು, ಪೂಜಾ ಸ್ಥಳವನ್ನ ಮೇಲ್ಗಡೆ ನಿರ್ಮಾಣ ಮಾಡಿರ್ತಾ ಇದ್ರು. ಸೊ ದಟ್ ಈಸ್ ದ ಜಿಗ್ಗುರಟ್. ಕುಶಾನರ ಕಾಲಾವಧಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳ ಗುಂಪನ್ನ ಇಲ್ಲಿ ತೋರಿಸಿ ಅಂತ ಇದೆ. ಸೊ ಇಲ್ಲಿ ಕುಶಾನರ ಕಾಲದಲ್ಲಿ ನಾವು ನೋಡಿದಾಗ ಒಂದು ಗಾಂಧಾರ ಶಿಲ್ಪ ವಿಕಸಿತಗೊಂಡಿತ್ತು. ಓಕೆ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡಿಗ ವಂಶ ಅಲ್ಲ ಇದು. ಶಕಯುಗವನ್ನು ಪ್ರಾರಂಭ ಮಾಡಿದ್ರು ಇವರು ಯುಚಿ ಸಂತತಿಯವರು. ಇವು 3 ಸಹ ಸರಿಯಾದಂತಹದ್ದು. ಅಲ್ಲಿಗೆ ACD 3 ಸರಿ ಇದೆ ಅಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆಯನ್ನ ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ನಾವು ಇದನ್ನ ನೋಡಿದಾಗ ವಿಶಾಖದತ್ತ ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇದು ವಿಶಾಖದತ್ತ ಮುದ್ರಾ ರಾಕ್ಷಸವನ್ನು ಬರೆದಿರ್ತಕ್ಕಂಥದ್ದು ಸರಿಯಾಗಿದೆ. ಮೆಗಾಸ್ತಾನಿಸು ಇಂಡಿಕಾವನ್ನು ರಚನೆ ಮಾಡಿರೋದು ಸರಿ ಇದೆ. ಶ್ರೀ ವಿಜಯ ಕವಿರಾಜ ಮಾರ್ಗ ರಚನೆ ಮಾಡೋದು ಸರಿ ಇದೆ. ಆದರೆ UNS ಸಾಂಗ್ ಗೋಕೋಕಿ ಬರ್ದಿರೋದು ತಪ್ಪು. ಇದು UNS ಸಾಂಗ್ ಬರ್ದಿದ್ದು CUK. ಬಿ ಮಾತ್ರ ತಪ್ಪು, ACD ಕರೆಕ್ಟ್ ಆಗಿದ್ದಾವೆ. ಸೊ ದೇರ್ ಫಾರ್ ACD ಕರೆಕ್ಟ್ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದು ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಇದೆ. ಸೊ ಯಾರ್ಯಾರು ಯಾವುದನ್ನ ಸ್ಥಾಪನೆ ಮಾಡಿದ್ರು ಅಂತ ನೋಡಿದಾಗ ಇಲ್ಲಿ ಆಕ್ಚುಲಿ ಒಂದೇ ನಿಮಿಷ ಸರಿಯಾಗಿ ಸೊ ಇದು ಪೂರ್ತಿ ಕಾಣಿಸೋ ಥರ ಮಾಡಿದ್ದೀನಿ ಇವಾಗ. ಸೊ ಇಲ್ಲಿ ರಾಜಾರಾಮ್ ಮೋಹನ್ ರಾಯರು ಸ್ಥಾಪನೆ ಮಾಡಿದ್ದು ಬ್ರಹ್ಮ ಸಮಾಜ. ಸೊ ಇದು ಎ. ಇನ್ನು ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ.
ಸೊ ಮಹಾತ್ಮ ಬಾಯಿ ಜ್ಯೋತಿ ಫುಲೆ ಇವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಇದಕ್ಕೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನು ಗುರುತಿಸಿ ಅಂತ ಇದೆ. ನೋ ಡೌಟ್ ಇವರು ಗೋಪಾಲಕೃಷ್ಣ ಗೋಖಲೆ. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಸೊ ಇಲ್ಲಿಗೆ ಇತಿಹಾಸ ಮುಗಿತು. ನೆಕ್ಸ್ಟ್ ಭೂಗೋಳಶಾಸ್ತ್ರ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜರುಗುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2023ರ ICC ವಿಶ್ವಕಪ್ ಕ್ರಿಕೆಟ್ ಪಂದ್ಯ ಪ್ರಮಾಣಿತ ವೇಳೆಗೆ 1:30ಕ್ಕೆ ನಡೀತಾ ಇದೆ. ಸೊ ಆಕ್ಚುಲಿ 1:30ಕ್ಕೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಈಗ ಇದರಲ್ಲಿ ಎಲ್ಲಿ ಇಂಗ್ಲೆಂಡ್ನಲ್ಲಿ ಇದರ ವಿಶ್ವತನ ನೇರ ಪ್ರಸಾರವನ್ನ ವೀಕ್ಷಿಸಬಹುದು. ಯಾವಾಗ ಅಂತಂದ್ರೆ ಸೊ ಆಕ್ಚುಲಿ ಇಂಗ್ಲೆಂಡ್ನಲ್ಲಿ 5 ಗಂಟೆ 30 ನಿಮಿಷಗಳ ಕಾಲ ಹಿಂದಕ್ಕೆ ಹೋಗುತ್ತದೆ. 5 ಗಂಟೆ 30 ನಿಮಿಷಗಳ ಕಾಲ ಮೊದಲೇ ಇರ್ತಾರೆ ಅವರು. ಹಾಗಾಗಿ ಹಿಂದಕ್ಕೆ ಟೈಮ್ ಅಂತಂದಾಗ ಇದು PM ಅಂದ್ರೆ ಇಲ್ಲಿ ಮಧ್ಯಾಹ್ನ ಆಗಿರ್ತದೆ. 5 ಗಂಟೆ 30 ನಿಮಿಷ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ 1:30 ಗಂಟೆ ಹಿಂದಕ್ಕೆ ಬಂತು ಅಂತಂದ್ರೆ 12 ಗಂಟೆ ಆಗ್ತದೆ. ಇದರಲ್ಲಿ ಮತ್ತೆ ಇನ್ನೂ 4 ಗಂಟೆ ಹಿಂದಕ್ಕೆ ಬಂತು ಅಂದ್ರೆ 12 ಇದ್ದಿದ್ದು 11 ಆಗತ್ತೆ, ಆಮೇಲೆ 10 ಆಗತ್ತೆ, ಆಮೇಲೆ 9 ಆಗತ್ತೆ. ಸೊ 1:30 ಗಂಟೆ 5:30 ಗಂಟೆ ಹಿಂದೆ ಬರ್ಬೇಕು ನಾವು. ಸೊ ದೇರ್ಫೋರ್ 12, 11, 9. ಸೊ ಇಲ್ಲಿ 8, ಇಲ್ಲಿಂದ ಇಲ್ಲಿಗೆ 1 ಗಂಟೆ, ಇಲ್ಲಿಂದ ಇಲ್ಲಿಗೆ 1 ಗಂಟೆ, ಇಲ್ಲಿಂದ ಇಲ್ಲಿಗೆ 1 ಗಂಟೆ, ಮತ್ತೆ ಇನ್ನೂ 1 ಗಂಟೆ ಅಂತಂದಾಗ ಇಲ್ಲಿ 8 ಗಂಟೆ ಆಗ್ತದೆ. ಸೊ ದೇರ್ಫೋರ್ 8 AM ಅಂತಕ್ಕಂಥದ್ದು ಬೆಳಗಿನ 8 ಗಂಟೆ ಆಗಿರ್ತದೆ. ಯಾರಿಗೆ? ಸೊ ಅಲ್ಲಿ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥವ್ರಿಗೆ. ನಾವು 1:30 ಗಂಟೆ ಇದ್ರೆ ಮಧ್ಯಾಹ್ನ 1:30 ಗಂಟೆ ನಮಗಾಗಿದ್ರೆ ಅವರಿಗೆ ಬೆಳಗಿನ 8 ಗಂಟೆ ಆಗಿರ್ತದೆ. ಸೊ ದೇರ್ಫೋರ್ 8 AM ಅಂತಕ್ಕಂಥದ್ದು ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಭಾರತದ ಭೂಪಟದಲ್ಲಿ ಎಳೆಯಲಾಗಿರುವಂತಹ ಈ ಗೆರೆಗಳು PQ ಗೆರೆಗಳನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಅಂತ ಇದೆ. ಸೊ ಈ PQ ಗೆರೆಗಳನ್ನು ಎಳೆದಿರೋದನ್ನು ನೋಡಿದ್ರೆ ಇಲ್ಲಿ ಒಂದು 8 ಡಿಗ್ರಿ ಉತ್ತರ ಅಕ್ಷಾಂಶ, ಇನ್ನೊಂದು 37 ಡಿಗ್ರಿ ಉತ್ತರ ಅಕ್ಷಾಂಶ ಆಗಿರ್ತಕ್ಕಂಥದ್ದು. ಸೊ ಇದು 37 ಡಿಗ್ರಿ ಇರ್ತದೆ, ಇದು 8 ಡಿಗ್ರಿ ಉತ್ತರ ಅಕ್ಷಾಂಶ ಆಗಿರ್ತಕ್ಕಂಥದ್ದು. ಸೊ ದೇರ್ಫೋರ್ ಇಲ್ಲಿ ಆಪ್ಷನ್ ಅನ್ನ ನಾವು ನೋಡಿದಾಗ ಆಪ್ಷನ್ ಅಲ್ಲಿ ನಮಗೆ 8 ಮತ್ತೆ 37 ಇರ್ತಕ್ಕಂಥದ್ದು ಆಪ್ಷನ್ ಸಿ ಇದೆ. ಸೊ ದೇರ್ಫೋರ್ ಇದರಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್. 8 ಡಿಗ್ರಿ ನಾರ್ತ್ ಆಲ್ಟಿಟ್ಯೂಡ್ ಮತ್ತೆ 37 ಡಿಗ್ರಿ ನಾರ್ತ್ ಆಲ್ಟಿಟ್ಯೂಡ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಇರ್ತಕ್ಕಂತಹ ಒಂದು ನೆಲೆಸಿರುವ ಭೌಗೋಳಿಕ ವಲಯ 23 ಡಿಗ್ರಿ ನಾರ್ತ್, 23 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಏನಿದೆಯಲ್ಲ, ಸೊ ಇದನ್ನ ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ಇಲ್ಲಿ ಇದನ್ನ ಉಷ್ಣವಲಯ ಟಾರಿಡ್ ರೀಸನ್ ಅಂತ ಕರೀತಾರೆ. ಸೊ ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ದಕ್ಷಿಣಾರ್ಧಗೋಳದಲ್ಲಿನ ಹಿಂದೂ ಮಹಾಸಾಗರದ ಉಷ್ಣೋದಕ ಪ್ರವಾಹಗಳ ಸರಿಯಾದ ಗುಂಪು ಅಂತ ಕೇಳಿದರೆ, ಸೊ ಇಲ್ಲಿ ಉಷ್ಣೋದಕ ಪ್ರವಾಹ ಬರ್ತಕ್ಕಂತಹ ಸರಿಯಾದ ಗುಂಪನ್ನು ನಾವು ಗುರುತಿಸಬೇಕಂದ್ರೆ ಇಲ್ಲಿ ಅಗುಲಾಸು, ಮಡಗಾಸ್ಕರ್ ಮತ್ತೆ ಮೊಜಾಂಬಿಕ್ ಅಂತಕ್ಕಂಥವು. ಸೊ ದೇರ್ಫೋರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಇವುಗಳಲ್ಲಿ ಅಂತಃಸರಣ ಅಗ್ನಿಶಿಲೆಗಳು ಯಾವುದು ಅಂತ ಕೇಳಿದರೆ, ಸೊ ಇವನ್ನ ದ ಇಗ್ನಿಷಿಯಸ್ ರಾಕ್ಸ್ ಅಮಾಂಗ್ ದಿಸ್. ಸೊ ಇಗ್ನಿಷಿಯಸ್ ರಾಕ್ಸ್ ಅನ್ನು ನಾವು ನೋಡಿದಾಗ ಇಲ್ಲಿ ಡಯೋರೈಟ್ ಅಂತಕ್ಕಂಥದ್ದು ಒಂದು, ಮತ್ತೆ ಇದರಲ್ಲಿ ಮತ್ತೊಂದು ಯಾವುದಪ್ಪ ಅಂತಂದ್ರೆ ಗ್ಯಾಬ್ರೋ. ಡಯೋರೈಟ್ ಮತ್ತೆ ಗ್ಯಾಬ್ರೋ ಇವೆರಡೂ ಸಹ ಅಂತಃಸರಣ ಅಗ್ನಿಶಿಲೆಗಳು, ಇಗ್ನಿಷಿಯಸ್ ರಾಕ್ಸ್ ಅಂತ ಕರಿತೇವೆ. ಸೊ ಎ ಮತ್ತು ಡಿ ಎರಡು ಇರ್ತಕ್ಕಂಥದ್ದು ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ಈ ಚಿತ್ರದಲ್ಲಿ ಗುರುತಿಸಿರುವ ಮಾರುತಗಳ ವಿಧಗಳನ್ನ ಹೆಸರಿಸಿ ಅಂತ ಇದೆ. ಸೊ ಇಲ್ಲಿ ಈ ಮಾರುತಗಳ ವಿಧಗಳು ಇಲ್ಲಿ ಆಕ್ಚುಲಿ ಪಶ್ಚಿಮ ಮಾರುತಗಳು. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ಸರಿಯಾದಂತಹ ರೀತಿಯಲ್ಲಿ ಇದಕ್ಕೆ ಆನ್ಸರ್ ಸಿಗೋದಿಲ್ಲ, ಆದರೂ ಸಹ ಪಶ್ಚಿಮ ಮಾರುತಗಳು ವೆಸ್ಟ್ರೈಲ್ಸ್ ಅಂತಕ್ಕಂಥದ್ದು ಈ 30 ಡಿಗ್ರಿಯಿಂದ 60 ಡಿಗ್ರಿವರೆಗೆ ಬೀಸ್ತಕ್ಕಂತಹ ಮಾರುತಗಳು ಆಗಿದ್ದಾವೆ. ಸೊ ನೆಕ್ಸ್ಟ್ ಬಂದು ದಕ್ಷಿಣ ಅಮೆರಿಕದ ನದಿ ವ್ಯೂಹಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳ
ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಗ್ರೂಪ್ ಆಫ್ ದ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರಿವರ್ ಸಿಸ್ಟಮ್ ಆಫ್ ದ ಸೌತ್ ಅಮೇರಿಕಾ ಅಂತೇಳಿ. ಸೊ ಇಲ್ಲಿ ಸೌತ್ ಇದನ್ನ ಸ್ವಲ್ಪ ಕನ್ಸೈಸ್ ಮಾಡ್ತೇನೆ, ಇಲ್ಲಾಂದ್ರೆ ಕಾಣೋದಿಲ್ಲ. ಸೊ ಈ ಹೇಳಿಕೆಗಳನ್ನ ಒಂದೇ ನಿಮಿಷ. ಇಲ್ಲಿ ಆಕ್ಚುಲಿ ಅಮೆಜಾನ್ ನದಿ ಅತಿ ಉದ್ದವಾದ ನದಿ, ಇದು ಓಕೆ. ವರನಿಕೋ ನದಿ ನದಿಯ ಉಪನದಿಯಾದ ಚೂರನ್ ಅಂತಕ್ಕಂಥದ್ದು ವಿಶ್ವಂತ ಹತ್ತಿರ ಎತ್ತರವಾದ ಏಂಜಲ್ ಫಾಲ್ಸ್ ಅನ್ನ ಉಂಟು ಮಾಡ್ತಾ ಇದೆ, ಇದು ಸಹ ಸರಿ. ಪರಾನ, ಪರಗ್ವೆ, ಉರುಗ್ವೆ ಇವು ಒಗ್ಗೂಡಿದ ನದಿಯನ್ನು ಲಾಪ್ಲಾಟ್ ಅಂತ ಕರೆದಿದ್ದಾರೆ, ಇದು ಸಹ ಸರಿ. ಸೊ ದೇರ್ ಫಾರ್ ಆಪ್ಷನ್ ಎ, ಬಿ, ಸಿ ಇವು ಮೂರು ಸಹ ಸರಿ ಇದೆ. ಎ ಸರಿ, ಬಿ ಸರಿ, ಸಿ ಸರಿ ಅಂತಕ್ಕಂಥದ್ದು ಮೂರು ಸರಿಯಾಗಿರೋದು ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಟೈಫೂನ್ ಅನ್ನ ಯಾವ ಚಿತ್ರ ಪ್ರತಿನಿಧಿಸುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಟೈಫೂನ್ ಅಂತಂದಾಗ ನಾವು ಇದನ್ನು ನೋಡಿದಾಗ ಈ ರೀತಿ ಒಂದು ಏನು ಮಾರುತಗಳು ಬಂದಿದ್ದಾವೆ ಇದನ್ನೇ ನಾವು ಟೈಫೂನ್ ಅಂತ ಕರಿತೀವಿ. ಸೊ ದೇರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಪೊಲಿಟಿಕಲ್ ಸೈನ್ಸ್, ಸೋಸಿಯಾಲಜಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ಗೆ ಇರ್ತಕ್ಕಂಥ ಪ್ರಶ್ನೆಗಳಿವು. ಈ ಉದ್ದೇಶಗಳನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾರೆ. ದಕ್ಷಿಣ ಏಷ್ಯಾದ ಜನರ ಕ್ಷೇಮಾಭಿವೃದ್ಧಿಯನ್ನ ಪ್ರೋತ್ಸಾಹಿಸುವುದು, ಮತ್ತೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ನಡುವೆ ಪರಸ್ಪರ ವಿಶ್ವಾಸವನ್ನು ವೃದ್ಧಿಸುವುದು, ಆರ್ಥಿಕ, ಸಾಂಸ್ಕೃತಿಕ ಇದನ್ನೆಲ್ಲ ನೋಡ್ಕೊತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಒಂದು ನಿಮಿಷ, ಆಪ್ಷನ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಇವೆಲ್ಲವನ್ನೂ ಸಹ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ಕ್ ಸಂಸ್ಥೆ. ಸಾರ್ಕ್ ಮಾತ್ರ ಇಲ್ಲಿ ಸೌತ್ ಏಷ್ಯನ್ ಪೀಪಲ್, ದಕ್ಷಿಣ ಏಷ್ಯಾ ಜನರ ಒಂದು ಕ್ಷೇಮಾಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯ. ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೆಚ್ಚು ಜನಸಂಖ್ಯೆ ಹಾಗೂ ವಿಶಾಲವಾದ ಭೌಗೋಳಿಕ ಪ್ರದೇಶ ಹೊಂದಿರುವ ರಾಷ್ಟ್ರಗಳಿಗೆ ಈ ವಿಧದ ಒಂದು ಸರ್ಕಾರ ಸೂಕ್ತವಾದುದು ಅನ್ನೋದಕ್ಕೆ ಪರೋಕ್ಷ ಪ್ರಜಾಪ್ರಭುತ್ವ, ಇಂಡೈರೆಕ್ಟ್ ಡೆಮಾಕ್ರಸಿ ಅಂತಕ್ಕಂಥದ್ದು ಇರಬಹುದು. ಯಾಕೆಂದ್ರೆ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಇರಬಹುದು ಅಂತ ಹೇಳಿ ನಾನು ನಿಮಗೆ ಆನ್ಸರ್ ಅನ್ನ ಕೊಟ್ಟಿದ್ದೇನೆ. ಮಾನವೀಯತೆ ಸ್ವಯಂ ಸೇವೆ ಎಂಬುದು ಈ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಅದರ ಒಂದು ಧ್ಯೇಯ ಮಾನವೀಯತೆಯ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಸೊ ದೇರ್ ಫಾರ್ ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಬಂದು ನಾನ್ ಅರ್ಬನ್ ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡಿ ಅಮಾಂಗ್ ದೀಸ್ ಅಂದ್ರೆ ಇಲ್ಲಿ ನಗರೇತರ ಸ್ಥಳೀಯ ಆಡಳಿತ ಸಂಸ್ಥೆ. ನಗರ ಇರಬಾರ್ದು ಅಂದ್ರೆ ನಗರ ಪಾಲಿಕೆ ಬರಲ್ಲ, ಪುರಪ್ರದೇಶ ಸಭೆ ಬರಲ್ಲ, ದಂಡು ಪ್ರದೇಶ ಬರಲ್ಲ, ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಸರಿಯಾದಂತಹ ಉತ್ತರ ಅಂತ ಹೇಳಿ ಗುರುತಿಸಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ. ನೋಡ್ರಿ, ಸಿವಿಲ್ ನ್ಯಾಯಾಲಯ ಅಲ್ಲ, ಕ್ರಿಮಿನಲ್ ನ್ಯಾಯಾಲಯ ಅಲ್ಲ, ಇವೆಲ್ಲವಕ್ಕೂ ಮೇಲ್ಮನವಿ ಹೋಗ್ಬೋದು. ಉಚ್ಚ ನ್ಯಾಯಾಲಯನೂ ಅಲ್ಲ, ಜನತಾ ನ್ಯಾಯಾಲಯ ಲೋಕ್ ಅದಾಲತ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದರ ವಿರುದ್ಧ ಮೇಲ್ಮನವಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಫೈನಲ್, ಅದು ಸುಪ್ರೀಂ ಕೋರ್ಟ್ಗಿಂತಲೂ ಸಹ ಒಂದು ರೀತಿ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಫೈನಲ್ ಆದ್ರೆ ಮುಗಿದೋಯ್ತು. ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಿ ಮೇಲ್ಮನವಿ ಈವನ್ ಸುಪ್ರೀಂ ಕೋರ್ಟ್ಗೂ ಸಹ ಅಪ್ಲೈ ಮಾಡಕ್ ಬರಲ್ಲ. ಅದು ಲೋಕ್ ಅದಾಲತ್ ಅಂತೇಳಿ ಕರಿತೇವೆ. ಈ ಕೆಳಗಿನ ವಿಶ್ವಸಂಸ್ಥೆಗಳ ಹೇಳಿಕೆಗಳು ವಿಶ್ವಸಂಸ್ಥೆಯ ಈ ಅಂಗಸಂಸ್ಥೆಗೆ ಸಂಬಂಧಿಸಿದವಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 15 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರೋದು, 5 ಶಾಶ್ವತ ಸದಸ್ಯ ರಾಷ್ಟ್ರಗಳು, ವಿಟೋ ಅಧಿಕಾರ, ಪ್ರಧಾನ ಕಾರ್ಯದರ್ಶಿ ನೇಮಕಾತಿಯನ್ನು ಹೊಂದಿರೋದು. ಸೊ ಇಲ್ಲಿ ಭದ್ರತಾ ಮಂಡಳಿಗೆ ಮಾತ್ರ, ಸೆಕ್ಯೂರಿಟಿ ಕೌನ್ಸಿಲ್ಗೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ.
ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿಸಲು ಶ್ರಮಿಸಿದವರು ಯಾರು ಅಂತ ಇದೆ. ಆಕ್ಚುಲಿ ಸಮಾಜಶಾಸ್ತ್ರವನ್ನು ವಿಜ್ಞಾನಶಾಸ್ತ್ರವನ್ನಾಗಿ ಆಗಬೇಕು ಅಂತ ಹೇಳಿದ್ದೆ ಎಮಿಲಿ ಡರ್ಕಿಮ್ ಅಂತಕ್ಕಂಥವ್ರು. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. So next 61 activities we engage again and again in our daily lives are called. ಸೊ ಪ್ರತಿದಿನ ನಾವು ತೊಡಗಿಸಿಕೊಳ್ಳುವಂತಹ ಹೇಳಿಕೆಗಳೇನಿದಾವೋ ಇದು ಲೋಕಾರೂಢಿಗಳು ಅಂತ ಇದೆ. ಮೌಲ್ಯಗಳು, ನಿಯಮಗಳು ಇವು ಎಲ್ಲ ಆಗೋದಿಲ್ಲ. ಸೊ ಕನ್ವೆನ್ಷನ್ಸ್ ಅಂತಕ್ಕಂಥದ್ದು ಆಗಿರೋದು ಮೋಸ್ಟ್ಲಿ ಇದು ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೇ ಉತ್ತರ. ನೋಡೋಣ, ನೆಕ್ಸ್ಟ್ ಚೆಕ್ ಮಾಡೋಣ ರಿಸಲ್ಟ್ ಇದು ಆಪ್ಷನ್ಸ್ ಬಂದಾಗ. ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದದನ್ನು ಆರಿಸಿರಿ ಅಂತ ಇದೆ. ಕೈಗಾರಿಕಾ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡುಬರುತ್ತದೆ. ಹೌದು, ಓಕೆ. ಕೈಗಾರಿಕೆಗಳನ್ನು ನಡೆಸಲು ಶ್ರಮ ವಿಭಜನೆ ಅಗತ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹದ್ದನ್ನು ಹೇಳಕ್ ಬರಲ್ಲ. ಎರಡು ಸರಿ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎ ಮತ್ತು ಎರಡು ಸರಿ ಇದ್ದಾವೆ. ಎಗೆ ಆರ್ ಸರಿಯಾದ ಕಾರಣ ಆಗಿದೆ ಅಂತ ಅಂದ್ಕೊಂಡು ಎನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಉತ್ತರ ಬಂದ ಮೇಲೆ ನೋಡೋಣ. ಆಪ್ಷನ್ ಎ ಸದ್ಯಕ್ಕೆ ಆನ್ಸರ್ ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವುದು ಎಂದು ವ್ಯಾಖ್ಯಾನವನ್ನು ನೀಡಿದಂಥವ್ರು ಯಾರಪ್ಪ ಅಂತಂದ್ರೆ ಆಡಮ್ ಸ್ಮಿತ್ ಅಂತಕ್ಕಂಥವ್ರು ಇದನ್ನ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳಲ್ಲಿರುವ ಗುಣ. ನೋಡ್ರಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಂದಾಗ ಅನುಭೋಗ ಗುಣ ಇರಬೇಕು. ಸೊ ಕನ್ಸಂಪ್ಷನ್ ಇದ್ರೆ ಮಾತ್ರ ಸೊ ಅದನ್ನು ನಾವು ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮಾನಸಿಕ ಶ್ರಮಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತ ಇದೆ. ಸೊ ಬೋಧನೆ ಇದು ಮನಸ್ಸಿನ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಭೂ ಆಗ್ಯತ ಇಲ್ಲಿ ಮನಸ್ಸಿಗೆ ಏನು ಕೆಲಸ ಇರೋದಿಲ್ಲ, ಮಾನಸಿಕ ಶ್ರಮ ಅಲ್ಲ. ಉಳುಮೆ ಮಾಡುವುದು ಮಾನಸಿಕ ಶ್ರಮ ಅಲ್ಲ, ಭಾರ ಹೊರೋದು ಅಲ್ಲ. ಸೊ ದೇರ್ಫೋರ್ ಆಪ್ಷನ್ ಎ ಟೀಚಿಂಗ್, ಬೋಧನೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಸಹಕಾರ ಪದ್ಧತಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳ ಗುಂಪು ಅಂತ ಇದೆ. ಸೊ ಈ ಸಹಕಾರ ಪದ್ಧತಿಗೆ ನಾವು ಇದನ್ನ ನೋಡಿದಾಗ ಇಲ್ಲಿ ಪೈಪೋಟಿಗೆ ಅವಕಾಶವಿಲ್ಲ. ಓಕೆ. ಸ್ವಸಹಾಯದಿಂದ ಪ್ರಗತಿ ಸಾಧಿಸುವುದು ಇದರ ಗುರಿ. ಓಕೆ. ದಲ್ಲಾಳಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ. ಯಾವುದೇ ದಲ್ಲಾಳಿಗಳು ಇರೋದೇ ಇಲ್ಲ. ಇಲ್ಲಿ ಸದಸ್ಯರು ಮಾಲೀಕರು ಹೌದು, ಕಾರ್ಮಿಕರು ಹೌದು. ಹಾಗಾಗಿ 1, 2 ಮತ್ತೆ 4 ಸರಿ ಇರೋದು. ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ನೆಕ್ಸ್ಟ್ 67ನೇ ಪ್ರಶ್ನೆಯನ್ನು ನೋಡೋಣ. ಈ ದೇಶಗಳಲ್ಲಿ ಪುನರ್ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ. ಸೊ ಎಂಟ್ರೋಪಾಟ್ ಟ್ರೇಡ್ ಅಮಾಂಗ್ ದೀಸ್ ಕಂಟ್ರೀಸ್ ಅಂತಂದ್ರೆ ಆಕ್ಚುಲಿ ಸಿಂಗಪೂರ್ನಲ್ಲೇ ರಿಟರ್ನ್ ಆಗಿರ್ತಕ್ಕಂತಹ ಒಂದು ಇದನ್ನ ಮಾಡಲಿಕ್ಕೆ ಪುನರ್ರಫ್ತು ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈ ಪಟ್ಟಿಯಲ್ಲಿರುವ ಕೈಗಾರಿಕೆಗಳ ವಿಧಗಳನ್ನು, ಪಟ್ಟಿಯಲ್ಲಿರುವ ಅವುಗಳ ಉದಾಹರಣೆಗಳನ್ನು ಗುರುತಿಸಿ ಹೊಂದಾಣಿಕೆಯನ್ನ ಮಾಡಿ ಅಂತ ಇದೆ. ಸೊ ಇದು ಪೂರ್ತಿ ಕಾಣೋದಿಲ್ಲ, ಸ್ವಲ್ಪ ಕನ್ಸೈಸ್ ಮಾಡ್ತೇನೆ. ಎಸ್. ಸೊ ಇದನ್ನು ನಾವು ನೋಡಿದಾಗ ಸರಿಯಾದಂತಹದ್ದು ಯಾವುದಿದೆಯಪ್ಪ ಅಂತಂದರೆ ತಳಿ ವೈಜ್ಞಾನಿಕ ಉದ್ಯಮಗಳನ್ನು ಮಾಡ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆ, ಇದಕ್ಕೆ ಎ ಬರುತ್ತೆ. ಸೊ ಗಣಿ ಉದ್ಯಮಗಳನ್ನು ನೋಡ್ತಕ್ಕಂಥದ್ದು, ಗಣಿ ಉದ್ಯಮಗಳಲ್ಲಿ ಬರ್ತಕ್ಕಂಥದ್ದು ತೈಲ ಬಾವಿಗಳು. ಸೊ ಇದು ಸರಿಯಾಗಿರ್ತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಉತ್ಪಾದಕ ಉದ್ಯಮಗಳು ಅಂತ ನೋಡಿದಾಗ ಇಲ್ಲಿ ಕಬ್ಬನ್ನು ಸಕ್ಕರೆಯಾಗಿ ಪರಿವರ್ತಿಸೋದು ಉತ್ಪಾದಕ ಅದು. ಸೊ ನಿರ್ಮಾಣ ಉದ್ಯಮಗಳು ಅಂತಂದರೆ ಸಾರಿಗೆ ಮತ್ತು ಸಂಪರ್ಕ ಆಗಿರ್ತಕ್ಕಂಥದ್ದು. ಸೊ ಆಪ್ಷನ್ ಡಿಗೆ ಇದು 1 ಬರ್ತದೆ. ಸೊ ದೇರ್ಫೋರ್ ಆಪ್ಷನ್ ಇಲ್ಲಿ 4 ಸರಿ ಇರ್ತಕ್ಕಂಥದ್ದು ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಬಂದು 69. ರಾಷ್ಟ್ರೀಯ ವರಮಾನವನ್ನು ಉತ್ಪಾದನಾಂಗಗಳ ನಡುವೆ ಹಂಚುವಂತಹ ಮಹತ್ವದ ಕಾರ್ಯವೇ ಇದರದ್ದು ಅಂತ ಇದೆ. ಸೊ ಇಲ್ಲಿ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ವಿತರಣೆ ಅಂತ ಕರಿತೀವಿ. ಈಕ್ವಲ್ ಆಗಿ ಲಾಭವನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ವಿತರಣೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 70ನೇ ಪ್ರಶ್ನೆ. ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸೊ ಇದು ಪೂರ್ತಿ ಕಾಣೋದಿಲ್ಲ. ಓಕೆ.
ಸೊ ಇಲ್ಲಿ ಇದರ ಸರಿಯಾದಂತಹ ಉತ್ತರವನ್ನು ನಾವು ನೋಡೋಣ. ಒಂದು ನಿಮಿಷ. ಇಲ್ಲಿ ಭಾರತದ ಪಾಲುಗಾರಿಕೆ ಸಂಸ್ಥೆಗಳು 1932ರ ಕಾಯ್ದೆಯ ಪ್ರಕಾರ ನೋಂದಣಿಗೆ ಅವಕಾಶವಿದೆ. ಇದು ಸರಿಯಾಗಿದೆ ಉತ್ತರ. ನೋಂದಣಿ ಮಾಡುವುದು ಪಾಲುದಾರರ ನಿರ್ಧಾರಕ್ಕೆ ಬಿಟ್ಟಿದ್ದು, ಅದನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾಡಬಹುದು. ಇದು ಸಹ ಸರಿಯಾಗಿದೆ. ಹಾಗಾಗಿ ಎ ಬಿ ಎರಡೂ ಸರಿ ಇರೋದ್ರಿಂದ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಪ್ಷನ್ ಆಗಿದೆ. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಸೋಷಿಯಲ್ ಸ್ಟಡೀಸ್ ಮುಗೀತು. ನೆಕ್ಸ್ಟು ಮ್ಯಾಥ್ಸನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ಸ್ ಮಾಡೋದಿರ್ತದೆ, ಇದರಲ್ಲಿ ನೋಡ್ತಾ ಹೋಗೋಣ ನಾವು. ನೂರು ಗ್ರಾಂ ಕಾಫಿ ಪುಡಿಯ ಬೆಲೆ 60 ರು ಹಾಗೂ 1 kg ಚಹಾ ಪುಡಿಯ ಬೆಲೆ 450 ರು ಆದರೆ ಚಹಾ ಪುಡಿಯ ದರಕ್ಕೂ ಕಾಫಿ ಪುಡಿಯ ದರಕ್ಕೂ ಇರುವ ಅನುಪಾತ ಅಂತ ಕೇಳಿದ್ದಾರೆ. ನೋಡ್ರಿ, ಅನುಪಾತ ಯಾವುದಕ್ಕೆ ತಗೊಂಡಿದ್ದಾರೋ ಅದನ್ನು ನೋಡಬೇಕು. ಚಹಾ ಪುಡಿಗೂ ಕಾಫಿ ಪುಡಿಗೂ ಅನುಪಾತ ಕೇಳಿದ್ದಾರೆ. ಸೊ ಚಹಾ ಪುಡಿಯ ದರವನ್ನು ಫಸ್ಟ್ ಕಂಡುಹಿಡ್ಕೋಬೇಕು. ನೋಡ್ರಿ, ಚಹಾ ಪುಡಿಯ ಬೆಲೆ 1 kgಗೆ 450. ಚಹಾ ಪುಡಿದು 1 kgಗೆ 450 ರೂಪಾಯಿ ತಗೊಂಡಿದ್ದೀವಿ. ಇಷ್ಟು ಕಾಫಿ ಪುಡಿದು ಸಹ 1 kg ಬೆಲೆ ತೊಗೋಬೇಕಿಲ್ಲ, 100 ಗ್ರಾಮ್ ತೊಗೊಳಂಗಿಲ್ಲ. 100 ಗ್ರಾಮ್ಗೆ 60 ರೂಪಾಯಿ ಆದರೆ 1 kgಗೆ 600 ರೂಪಾಯಿ ಆಗುತ್ತೆ. ಸೊ ದೇರ್ಫೋರ್ ಕಾಫಿ ಪುಡಿಗೂ ಸಹ ಏನು ಮಾಡಬೇಕು, ನಾವು 1 kg ಬೆಲೆಯನ್ನು ಹಾಕೋಬೇಕು. 450 ಇಷ್ಟು 600 ಆಗುತ್ತೆ. 0 ಕ್ಯಾನ್ಸಲ್ಸು. ಇದು 15 ಡಿವೈಡ್ ಮಾಡಿದರೆ 15 3s 15 4s, ಅಲ್ಲಿಗೆ 3:4 ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಸೊ ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ. 16ನ್ನು 2/1 ಭಾಗಿಸಿ ಅಂತ ಇದೆ. ನೋಡ್ರಿ, 16 ಡಿವೈಡೆಡ್ ಬೈ 1/2. ಇದನ್ನು ಭಾಗಾಕಾರ ಮಾಡಬೇಕಾದ್ರೆ 16 ಡಿವೈಡೆಡ್ ಬೈನ ಇಂಟೂಗೆ ಕನ್ವರ್ಟ್ ಮಾಡಿ ಇದರ ವ್ಯುತ್ಕ್ರಮವನ್ನು ಬರ್ಕೋಬೇಕು. 16 ಇಂಟು 2/1 ಆಗ್ತದೆ. ಆವಾಗ ಆನ್ಸರು 32 ಬರುತ್ತೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎ = 5 ಬಿ = -3 ಆದಾಗ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎ ಸ್ಕ್ವಯರ್ ಅಂತಂದರೆ 5 ಸ್ಕ್ವಯರು, ಮೈನಸ್ ಬಿ ಸ್ಕ್ವಯರ್ ಅಂದರೆ -3 ಹೋಲ್ ಸ್ಕ್ವಯರು, ಡಿವೈಡೆಡ್ ಬೈ 5 ಮೈನಸ್ ಆಫ್ -3 ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕು. 5 ಸ್ಕ್ವಯರ್ ಅಂದರೆ 25, -3 ಸ್ಕ್ವಯರ್ ಅಂದರೆ -3 ಸ್ಕ್ವಯರ್ ಅಂದರೆ 9, ಡಿವೈಡೆಡ್ ಬೈ 5 ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, 3 ಆಗ್ತದೆ. ಸೊ ದಟ್ ಈಸ್ ಈಕ್ವಲ್ ಟು 25ರಲ್ಲಿ 9ನ್ನು ಕಳೆದ್ರೆ 16, 5ಕ್ಕೆ 3ನ್ನು ಕೂಡಿಸಿದ್ರೆ 8, 8 1 8 2. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ಸಮ ಉದ್ದದ ರೇಖಾಖಂಡಗಳಿಂದ ಕೂಡಿರುವ ಆಕೃತಿಗಳ ವಿನ್ಯಾಸವನ್ನು ಗಮನಿಸಿ. ಇದೇ ಕ್ರಮದಲ್ಲಿ ಎನ್ನೇ ಆಕೃತಿಯನ್ನು ಪಡೆಯಲು ಬೇಕಾಗುವ ರೇಖಾಖಂಡಗಳ ಸಂಖ್ಯೆ. ನೋಡ್ರಿ, ಇಲ್ಲಿ ಇದು 1ನೇದು, ಇದು 2ನೇದು, ಇದು 3ನೇದು. ಎನ್ನ ಬೆಲೆ 1 2 3 4 ಅಂತ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಎನ್ ಬೆಲೆಯನ್ನು ಹಾಕಿದರೆ ಯಾವ್ದು ಸೂಟಬಲ್ ಆಗ್ತದೆ ನೋಡ್ರಿ. ಎನ್ಗೆ ಇಲ್ಲಿ 1 ಕೊಟ್ಟರೆ 3 × 1 3 1 3 4 7 ಬರ್ತದೆ. ಸೊ ಇಲ್ಲಿ 3n + 4 ಅಂತಕ್ಕಂಥದ್ದು 1 ಕೊಟ್ಟಾಗ ಬರೋದಿಲ್ಲ ಇಲ್ಲಿ. ಸೊ ಆ್ಯಕ್ಚುಲಿ ಹಾಗಾದರೆ 0ಇಂದ ಕನ್ಸಿಡರ್ ಮಾಡಿದ್ರೆ 0 1 2 3 ಅಂತ ಕನ್ಸಿಡರ್ ಮಾಡ್ಕೊಂಡು ಹೋದರೆ ಇಲ್ಲಿ ಎನ್ಗೆ 0 ಕೊಟ್ಟರೆ 3 × 0 0 + 4 ಆಗ್ತದೆ. ನೋಡಿರಿ, 0 ಕೊಟ್ಟಾಗ ಇಲ್ಲಿ 4 ಬಾಹುಗಳಿದ್ದಾವೆ. ಈ ಗೆರೆಗಳನ್ನು ಲೆಕ್ಕ ಹಾಕಬೇಕು ನಾವು. ರೇಖಾಖಂಡಗಳು ಸಮ ಉದ್ದದ ರೇಖಾಖಂಡಗಳು ಅಂದಾಗ ಇಲ್ಲಿ 4 ಬಾಹುಗಳಿದ್ದಾವೆ. ಸೊ ನೆಕ್ಸ್ಟ್ ಇಲ್ಲಿ 2 ಬಾಕ್ಸ್ಗಳಿದ್ದಾವೆ. ಇಲ್ಲಿರ್ತಕ್ಕಂಥದ್ದು 7 ಬಾಹುಗಳಿದ್ದಾವೆ. ಇಲ್ಲಿ 3 ಬಾಕ್ಸ್ಗಳಿದ್ದಾವೆ. ಇಲ್ಲಿ 10 ಬಾಹುಗಳು. 4 7 10 ಈ ರೀತಿ ಉತ್ತರ ನಮಗೆ ಬರಬೇಕು. ಸೊ ಯಾವಾಗ ಬರ್ತದೆ, ಯಾವುದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರ್ತದಪ್ಪ ಅಂದರೆ ನೋಡಿರಿ, 3n + 4 ಇದಕ್ಕೆ ಇಲ್ಲಿ 1 ಹಾಕಿದರೆ ಇಲ್ಲಿ 3 1s 3 + 4 ಇದು 7 ಬರುತ್ತೆ. ಇದಕ್ಕೆ ಎನ್ಗೆ 2 ಹಾಕಿದರೆ 3 2 6, ಎನ್ಗೆ 2 ಹಾಕಿದರೆ ನೋಡಿರಿ ಈ ಥರ 3 2 6 + 4 10 ಬರುತ್ತೆ. 1 ಹಾಕಿದರೆ 7 ಬರುತ್ತೆ. 7 ಮತ್ತು 10 ಉತ್ತರ ಬಂತು. ಹಾಗಾದರೆ ಈ 4 ಯಾವಾಗ ಬರುತ್ತಪ್ಪ ಅಂದರೆ ಎನ್ಗೆ 0 ಹಾಕಬೇಕು.
3 0 0 ಅಂದರೆ 4 7 10 ಬರ್ತದೆ. ಅಂದರೆ 3n + 4ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಬರ್ತದೆ. ಬಟ್ ಇವು ಯಾವಕ್ಕೂ ಉಳಿದಿರೋಕ್ಕೆ 3ಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಬರೋದಿಲ್ಲ. ಸೊ ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಕೋಟಿ 27,56,000 ಅಂಕಿಗಳಲ್ಲಿ ಇದರ ಆದರ್ಶ ರೂಪ. ನೋಡ್ರಿ, ಇದನ್ನ ನಾವು ಮೊದಲು ಸಂಖ್ಯೆನಲ್ಲಿ ಬರ್ಕೋಬೇಕು. 1,27,56,000 ಅಷ್ಟೇ ಕೊಟ್ಟಿದ್ದಾರೆ. ಮುಂದಕ್ಕೆ 3 0 ಬರ್ತದೆ. ಹಿಂಗೆ ಇಷ್ಟು ಬರ್ತದೆ. ಆದರ್ಶ ರೂಪ ಬರೀಬೇಕು ಅಂತಂದ್ರೆ ನಾವು ಇಲ್ಲಿ ಆಕ್ಚುಲಿ ದಶಮಾಂಶ ಬಿಂದು ಇರುತ್ತೆ. ಇದನ್ನ ನಾವು ಇದರ ಲಾಸ್ಟ್ ಸಂಖ್ಯೆ ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು. 1 2 3 4 5 6 7 ಸ್ಥಾನವನ್ನು ಹಿಂದಕ್ಕೆ ಕಳಿಸಿದೀವಿ. ಹಾಗಾಗಿ ಇದನ್ನ 1.2756 × 10⁻7 ಅಂತ ಬರೀಬಹುದು ನಾವು. ಹಾಗಾಗಿ ಆನ್ಸರ್ ಇರ್ತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮಾಂತರ ಚತುರ್ಭುಜ PQRS ನಲ್ಲಿ RS ಕೊಟ್ಟಿದ್ದಾರೆ, PS ಕೊಟ್ಟಿದ್ದಾರೆ, SM ಪರ್ಪೆಂಡಿಕ್ಯುಲರ್ ಟು PQ ಅಂತ ಕೊಟ್ಟಿದ್ದಾರೆ, SM ಕೊಟ್ಟಿದ್ದಾರೆ. ಸೊ SN ನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಲೆಕ್ಕ ಹಾಕಿದರೆ ಪಾದ ಇಂಟು ಎತ್ತರ B × H ಬರ್ತದೆ. ಇಲ್ಲಿ ಎರಡು ಎತ್ತರಗಳಿದ್ದಾವೆ. ಒಂದು PD ಪಾದ ಮತ್ತೆ ಇದು SM ಎತ್ತರ. ಈ ಕಡೆ QR ಪಾದ SN ಎತ್ತರ ಇದೆ. ಸೊ ಇದರಲ್ಲಿ SM ಅನ್ನು ಕೊಟ್ಟಿದ್ದಾರೆ. SM ಅನ್ನು ಕೊಟ್ಟಿದ್ದಾರೆ. ನಾವು ಒಂದು ಪಾದವನ್ನು ಕಂಡುಹಿಡಿಬೇಕು. ಇಲ್ಲಿ ಇನ್ನೊಂದರಲ್ಲಿ ಯಾವುದು ಕೊಟ್ಟಿದ್ದಾರಪ್ಪ ಅಂತಂದ್ರೆ RS ಮತ್ತು PS ಕೊಟ್ಬಿಟ್ಟಿದ್ದಾರೆ. RS PS ಅಂದರೆ PS ಅಂದರೆ 6 ಸೆಂಟಿಮೀಟರ್. ಇದು ಸಹ ಇಲ್ಲಿಂದ ಇಲ್ಲಿ ತನಕ 6 ಆಗ್ತದೆ. ಇದರದ್ದು ಪಾದ ಗೊತ್ತು. ಎತ್ತರ SN ಎಷ್ಟಿದೆ ಅಂತೇಳಿ ಇದರದ್ದು ಕೊಟ್ಟಿಲ್ಲ. ಇಲ್ಲಿ SM 4.5 ಕೊಟ್ಟಿದ್ದಾರೆ. ಇದು 8 ಸೆಂಟಿಮೀಟರ್ ಇದೆ ಅಂದಮೇಲೆ ಇದು ಸಹ ಪಾದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾದ ಮತ್ತು ಎತ್ತರ ಎರಡೂ ಗೊತ್ತು. ಇದು ಗೊತ್ತು, ಇದು ಗೊತ್ತು. ಇದರಲ್ಲಿ ಪಾದ ಗೊತ್ತು, ಎತ್ತರ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಎರಡೂ ಕಡೆಯಿಂದ ನಾವು ಇದರ ವಿಸ್ತೀರ್ಣ ಕಂಡುಹಿಡಿದ್ರೆ ಎರಡು ಸೇಮ್ ಇರ್ತದೆ. ಸೊ ಹಾಗಾಗಿ ಎರಡರ ವಿಸ್ತೀರ್ಣಗಳು ಸೇಮ್. ಇದು B1H1, ಇದು B2H2 ಅಂತ ಇಟ್ಕೊಂಡ್ರೆ ಇಲ್ಲಿ ಇದರ ಪಾದ ಬೇಸ್ ಇದನ್ನ B1, ಇದು H1 ಆಗಲಿ, ಇದು B2, ಇದು H2 ಆಗಲಿ ಅಂತ ಇಟ್ಕೊಂಡ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ B1 ಅಂದರೆ 8 × H1 ಅಂದರೆ 4.5, B2 ಅಂದರೆ 6 × H2 ಗೊತ್ತಿಲ್ಲ. ಇದನ್ನೇ ಕಂಡುಹಿಡಿಯಬೇಕಾದ್ರೆ ನಾವು SN ನ ಉದ್ದವನ್ನು. ಸೊ ಈಗ 6ನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸ್ರಿ. 8 × 4.5 ಡಿವೈಡೆಡ್ ಬೈ 6 = H2. ಅದೇ H2 ಅಂದರೆ SN. ಸೊ ಡಿವೈಡ್ ಮಾಡಿದ್ರೆ ನೋಡ್ರಿ 2 3ಲಿ 2 4ಲಿಂದ ಡಿವೈಡ್ ಆಗ್ತದೆ. 3ರಿಂದ 3 1ಲಿ 3 1.5 ಅಂತ ಆಗ್ತದೆ. ಸೊ 4 × 1.5 ಉಳಿತು. 4 × 1.5 ಮಲ್ಟಿಪ್ಲೈ ಮಾಡಿದ್ರೆ 6.0 ಅಂತ ಬರ್ತದೆ. ಸೊ ದೇರ್ಫೋರ್ ಸಿ ಅಂತಕ್ಕಂಥದ್ದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಪ್ರಾಡಕ್ಟ್ ಆಫ್ 2-digit ನಂಬರ್ AB ಈಸ್ AB ಮತ್ತು 3 AB ಆ್ಯಂಡ್ 3 ಈಸ್ 3-digit ನಂಬರ್ CBB. ನೋಡ್ರಿ, ಇದು ಆಕ್ಚುಲಿ ನೋಡ್ರಿ ಆಲ್ಫಾ ಸಂಖ್ಯೆಗಳು ಅಂತ ತಗೋತೀವಿ. AB × 3B ಈಸ್ CBB. ಈ ಥರ ಆನ್ಸರ್ ಬರುತ್ತೆ, CBB. ಇದನ್ನ ಚೆಕ್ ಮಾಡಬೇಕು ಅಂತಂದ್ರೆ 3ರಿಂದ ಯಾವುದೋ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಇಲ್ಲಿ ಅದೇ ಸಂಖ್ಯೆ ಬರುತ್ತೆ. ಮತ್ತೆ ಇಲ್ಲೂ ಕೂಡ ಅದೇ ಸಂಖ್ಯೆ ಬರಬೇಕು, ಇಲ್ಲಿ ಬೇರೆ ಸಂಖ್ಯೆ ಬರಬೇಕು. 3ರಿಂದ ಇಲ್ಲಿ ಗುಣಿಸಿದಾಗ ಅದೇ ಸಂಖ್ಯೆ ಯಾವ ಸಂಖ್ಯೆ ಬರ್ತದೆ 3ರ ಮಧ್ಯನಲ್ಲಿ ಅಂತಂದ್ರೆ 3 1 3, ಇಲ್ಲಿ 1ನ್ನು ಗುಣಿಸಿದ್ರೆ ಇಲ್ಲಿ 3 ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಅದೇ ಸಂಖ್ಯೆ ಗುಣಿಸ್ಬೇಕು. 1 ಹಾಕಿದ್ರೆ ಬರಲ್ಲ. 3 2ಲಿ 2 ಹಾಕಿದ್ರೆ 6 ಬರ್ತದೆ, ಅದು ಬರಲ್ಲ. 3 3ಲಿ 9 ಬರುತ್ತೆ, ಅದು ಬರಲ್ಲ. 3 4ಲಿ 12 ಬರುತ್ತೆ, ಅದು ಬರಲ್ಲ. 3 5ಲಿ 15. ನೋಡ್ರಿ, ಇಲ್ಲಿ 15 5 5 2 ಬರ್ತದೆ. ಹಾಗಾಗಿ ಈ ಬಿ ಜಾಗಕ್ಕೆ 5 ಹಾಕಿದ್ರೆ 3 5 15, ಇಲ್ಲೂ ಅದೇ ಉತ್ತರ ಬಂತು. ಸೊ ಹಾಗಾದ್ರೆ ಎ ಜಾಗಕ್ಕೆ ಯಾವ್ದು ಹಾಕಿದ್ರೆ ಇಲ್ಲಿ ಮತ್ತೆ 5 ಬರುತ್ತೆ. ಇಲ್ಲೂ ಸಹ 5 ಬರಬೇಕು ಅಂದ್ರೆ 3ರ ಮಗ್ಗಿನಲ್ಲಿ ಇಲ್ಲಿ ಆಲ್ರೆಡಿ 1 ಕ್ಯಾರಿ, 3 5ಲಿ 15 ಅಂದ್ರೆ 1ನ್ನು ನಾವು ಕ್ಯಾರಿ ತಗೊಂಡ್ಬಿಟ್ಟಿದೀವಿ. ಇಲ್ಲಿ 1 ಆಲ್ರೆಡಿ ಇದೆ.
ಅಂದರೆ ಮತ್ತಿಲ್ಲಿ 5 ಬರಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ 4 ಇರೋ ಸಂಖ್ಯೆ ಬಂದರೆ ಮಾತ್ರ ಈ 1ನ್ನು ಕೂಡಿಸಿದ್ರೆ ಇದು 5 ಆಗುತ್ತೆ. ಬಿಡಿ ಸ್ಥಾನದಲ್ಲಿ 4 ಇರೋದು 3 ಮಗ್ಗಿನಲ್ಲಿ ಬರಬೇಕು. 3ರಿಂದ ಎ ಅನ್ನು ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ 4 ಇರೋದು ಬರಬೇಕು. ಬಿಡಿ ಸ್ಥಾನದಲ್ಲಿ 4 ಇರೋದು 3 ಮಗ್ಗಿನಲ್ಲಿ ಯಾವುದಿದೆ ಅಂದರೆ 3 8 24. 24ಕ್ಕೆ ಒಂದು ಕ್ಯಾರಿ ಇರೋದು ಕೂಡಿಸಿದ್ರೆ ಇಲ್ಲಿ 25 ಅಂತ ಆಗುತ್ತೆ. ಸೊ ದೇರ್ ಫಾರ್ ಇಲ್ಲಿ ಎ ಜಾಗಕ್ಕೆ ನಾವು 8 ಹಾಕಿದರೆ ಮಾತ್ರ ಸರಿಯಾದಂತಹ ಉತ್ತರ ಬರ್ತದೆ. ಸೊ ಅವರು ಏನ ಬೆಲೆ ಅಂತ ಕೇಳಿದರೆ ಏನ ಬೆಲೆ 8. ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದ್ದು n/5 ಮತ್ತು n/2 ಇವೆರಡೂ ಸಹ ಶೇಷವನ್ನು 4 ಮತ್ತು 1 ಕೊಡ್ತವೆ. ಸೊ ಅಲ್ಲಿ ರಿಮೈಂಡರ್ಸು 4 ಮತ್ತು 1 ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೋ ಒಂದು ಸಂಖ್ಯೆಯನ್ನು 5ರಿಂದ ಭಾಗಿಸಿದಾಗ ಶೇಷ 4 ಮತ್ತು 1 ಬರಬೇಕು. 5ರಿಂದ ಭಾಗಿಸಿದಾಗ ಶೇಷ 4ನ್ನು ಕೊಡ್ತಕ್ಕಂಥವು ಈ 4ರಲ್ಲಿ ಯಾವುದು ಅಂತ ಹುಡುಕ್ಬೇಕು. ನೋಡ್ರಿ, 5ರಿಂದ ಭಾಗಾಕಾರ ಮಾಡಿದರೆ ಶೇಷ 4 ಉಳಿಬೇಕು. 1 ಹಾಕಿದರೆ 5 0ಕ್ಕೆ 0 ಭಾಗಿಸ್ಬೇಕಾಗ್ತದೆ, ಇದು ಬರಲ್ಲ. 9 ಹಾಕಿದರೆ 5 1 5 ಅಂತ ಭಾಗಿಸ್ತೀವಿ, ಇಲ್ಲಿ ಶೇಷ 4 ಉಳಿತು. ಓಕೆ, 9ಕ್ಕೆ ಬರುತ್ತೆ. 4 ಹಾಕಿದ್ರು ಬರಲ್ಲ, 3 ಹಾಕಿದ್ರು ಬರಲ್ಲ. ಜೊತೆಗೆ 2ರಿಂದ ಭಾಗಿಸಿದಾಗಲೂ ಸಹ ಅದು ಎಷ್ಟು ಶೇಷ ಕೊಡಬೇಕು? 1 ಬರಬೇಕು ಶೇಷ. 2ರಿಂದ ಭಾಗಿಸಿದ್ರೆ ನೋಡ್ರಿ, 2 4 8, 9ರಲ್ಲಿ 8 ಕಳೆದ್ರೆ 1. ಓಕೆ, ದೀಸ್ ಟು ಆರ್ ದ ರಿಮೈಂಡರ್ಸ್ 4 ಮತ್ತು 1 ಬರಲಿಕ್ಕೆ 9ನ್ನು ಮಾತ್ರ ನಾವು ತಗೋಬೇಕಾಗ್ತದೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ನೋಡ್ರಿ, ದ ಪ್ರಾಪರ್ಟಿ ಆಫ್ ದ ಅಡಿಷನ್ ಅಂತಂದಾಗ ಇಲ್ಲಿ ಸಂಕಲನದ ಗುಣ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ ಏನು ಹೇಳ್ತೀವಿ? a + b = b + a. ಇಲ್ಲಿ ಏನಿರ್ತಾವೋ ಇದೇ ಸಂಖ್ಯೆ ಹಿಂಗೆ ಉಲ್ಟಾ ಆಗಬೇಕು. ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದರೆ ಏನು ಹೇಳ್ತೀವಿ? a + b + c = a + b ನ ಬ್ರ್ಯಾಕೆಟ್ ಒಳಗಡೆ ಬರೀಬೇಕು, ಇಲ್ಲಿ b + c. ಇಲ್ಲಿ ಮೂರು ಸಹ ಚೇಂಜ್ ಆಗಬೇಕು. ಇಲ್ಲಿ ಒಂದ್ಸಲ ಬ್ರ್ಯಾಕೆಟ್ ಒಳಗೆ a + b ಬಂದರೆ ಇನ್ನೊಂದ್ಸಲ b + c ಬರಬೇಕು. ಆ ಥರ ಚೇಂಜಸ್ ಆದರೆ ಮಾತ್ರ ಅದನ್ನು ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಬಟ್ ಇಲ್ಲೇನಾಗಿದೆ ನೋಡ್ರಿ, 3/4 ಬ್ರ್ಯಾಕೆಟ್ ಒಳಗಡೆ 4/5 + 5/3 ಇದೆ. ಆದರೆ ಈ ಕಡೆನೂ ಸಹ ಅದೇ ಉತ್ತರ 4/5 + 5/3 ಇಲ್ಲೇನಿದೆಯೋ ಇಲ್ಲೂ ಅದೇ ಇದೆ. ಹಾಗಾಗಿ ಇದು ಮಾತ್ರ ಎಕ್ಸ್ಚೇಂಜ್ ಆಗಿದೆ. ಸೊ ದೇರ್ ಫಾರ್ ಇದನ್ನು ನಾವು a + b ಥರ ಇದೆ, ಇದು b + a ಥರ ಇದೆ. ಈ ಥರ ಚೇಂಜ್ ಆಗಿರೋದ್ರಿಂದ ನಾವು ಇದನ್ನು ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಮಾತ್ರ ಹೇಳ್ಬೋದು. ಪರಿವರ್ತನೀಯ ಗುಣ ಆಗುತ್ತೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಆಗಲ್ಲ. ಇಲ್ಲಿ 3 ಅಂಕೆಗಳಿದ್ರೂ ಸಹ ಎಲ್ಲವೂ ಸೇಮ್ ಇದೆ, ಬೇರೆ ಬೇರೆ ಚೇಂಜ್ ಆಗಬೇಕಾಯಿತು. ಬ್ರ್ಯಾಕೆಟ್ ಇವೆರಡಕ್ಕೆ ಬರಬೇಕಾಯಿತು, ಬಂದಿಲ್ಲ. ದೇರ್ ಫಾರ್ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್. ದ ರ್ಯಾಷನಲ್ ನಂಬರ್ ಲೆಸ್ ದ್ಯಾನ್ -2 ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಇದೆ. ನೋಡ್ರಿ, ನಾವು ಇದರಲ್ಲಿ ನಂಬರ್ ಲೈನಲ್ಲಿ ಹಾಕಿದಾಗ ಇಲ್ಲಿ 1 2 +1 +2 ಬರ್ತದೆ ಈ ಕಡೆಗೆ. ಸೊ ಇಲ್ಲಿ -1 -2 -3 ಹಿಂಗೆ ಬರ್ತಾ ಹೋಗ್ತದೆ. ಸೊ ಈಗ ಇಲ್ಲಿ -1 ಅಂದರೆ ಇಲ್ಲಿ ಬಂತು, ಅದು ಇಲ್ಲಿ ಹಿಂಗೆ ಹೋಗ್ತಾ ಹೋದರೆ ಮಾತ್ರ ಲೆಸ್ಸರ್ ಬರುತ್ತೆ, ಕಡಿಮೆ ಆಗ್ತದೆ, ಚಿಕ್ಕದಾಗ್ತಾ ಹೋಗ್ತದೆ. ಹಿಂಗೆ ಹೋದರೆ ಜಾಸ್ತಿ ಆಗುತ್ತೆ. -1 ಇರೋದ್ರಿಂದ ಇದು ಜಾಸ್ತಿ ಆಗಿದೆ, ಇದು ಬರಲ್ಲ ಆನ್ಸರು. -12 ಅಂದರೆ ಇಲ್ಲೇ ಬರುತ್ತೆ, -12 ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಹಾಗಾಗಿ ಅದು ಸಹ 2ಕ್ಕಿಂತ ಜಾಸ್ತಿ ಇದೆ, ಇದು ಬರಲ್ಲ. -1/4 ಅಂದರೆ ಮತ್ತೆ ಎಗೈನ್ ಇಲ್ಲಿ ಬರುತ್ತದು -1/4, ಇದು ಸಹ -2ಕ್ಕಿಂತ ಜಾಸ್ತಿ ಇದೆ. -3 ಇಲ್ಲಿರೋದ್ರಿಂದ ಸೊ ಇದು ಮಾತ್ರ -3 ಬರುತ್ತೆ. ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್, ವೀಣಾಳ ಈಗಿನ ವಯಸ್ಸು ವಿದ್ಯಾಳ ಈಗಿನ ವಯಸ್ಸಿಗಿಂತ 6 ವರ್ಷ ಹೆಚ್ಚಾಗಿದೆ. ವೀಣಾಸ್ ಪ್ರೆಸೆಂಟ್ ಏಜ್ is 6 years more than that of the present age of the Vidya. 25 years ago, if the ratios of Veena's age and Vidya's age was 7:5, then Veena's present age is. ನೋಡ್ರಿ, 25 ವರ್ಷಗಳ ಹಿಂದೆ ಅಂತ ತಗೊಂಡಿದ್ದಾರೆ. ಸೊ ನಾವಿಲ್ಲಿ ವೀಣಾಳ ಈಗಿನ ವಯಸ್ಸು ವಿದ್ಯಾಳ ವಯಸ್ಸಿಗಿಂತ 6 ವರ್ಷ ಹೆಚ್ಚಾಗಿದೆ. ವೀಣಾಳ ವಯಸ್ಸನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ
ವಿದ್ಯಾಳ ವೀಣಾಳ ವಯಸ್ಸನ್ನು ವೈ ಅಂತ ತಗೊಂಡು ವಿದ್ಯಾಳ ವಯಸ್ಸನ್ನು ಎಕ್ಸ್ ಅಂತ ತಗೊಂಡ್ರೆ ಏನಾಗ್ತದೆ, ಇದು ವೀಣಾಳ ವಯಸ್ಸು ವಿದ್ಯಾಳ ವಯಸ್ಸಿಗಿಂತ 6 ವರ್ಷ ಹೆಚ್ಚಾಗಿದೆ ಅಂದರೆ ಎಕ್ಸ್ ಪ್ಲಸ್ 6 ಅನ್ನೋದು ಒಂದು ಈಕ್ವೇಶನ್ ಬರುತ್ತೆ. 25 ವರ್ಷಗಳ ಹಿಂದೆ ಅಂದರೆ ವೀಣಾಳ ವಯಸ್ಸು ವೈ ಮೈನಸ್ 25 ಆಗುತ್ತೆ, ವಿದ್ಯಾಳ ವಯಸ್ಸು ಎಕ್ಸ್ ಮೈನಸ್ 25 ಆಗುತ್ತೆ. ಆವಾಗ ಇವರಿಬ್ಬರ ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದರೆ 7:5 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಹೆಂಗೆ ಅಂದರೆ ವೈ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 5 ಬರುತ್ತೆ. ಇದನ್ನು ಓರೆ ಗುಣಾಕಾರ ಮಾಡ್ಕೋಬೇಕು. ಈ ಥರ ನಾವು ಓರೆ ಗುಣಾಕಾರ ಮಾಡ್ಕೊಂಡು ಗುಣಿಸ್ಬೇಕು. 5 ಇಂಟು ವೈ ಅಂದರೆ 5y ಮೈನಸ್ 25 5ಲಿ 125 ಗುಣಿಸ್ಕೋಬೇಕು. ಈಸ್ ಈಕ್ವಲ್ ಟು 7 ಇಂಟು ಎಕ್ಸ್ ಅಂದರೆ 7x ಮೈನಸ್ 7ರಿಂದ ಇದನ್ನು ಗುಣಿಸ್ಕೊಂಡಾಗ ನಾವು 7 5ಲಿ 35 3 7 14 3 17 175 ಆಗುತ್ತೆ. ಸೊ ಈಗ ಇಲ್ಲಿ ನಾವು 125 ಆ ಕಡೆ ಕಳಿಸಿದರೆ 5y ಇಸ್ ಈಕ್ವಲ್ ಟು 7x ಮೈನಸ್ 175 ಇದೆ ಪ್ಲಸ್ 125 ಆಗುತ್ತೆ ಇದು. ಸೊ ಆವಾಗ ನಮಗೆ ಈಕ್ವೇಶನ್ನು 5y ಇಸ್ ಈಕ್ವಲ್ ಟು 7x ಮೈನಸ್ 50 ಅಂತ ಬರುತ್ತೆ. ಸೊ ಈ ಈಕ್ವೇಶನನ್ನು ಸಾಲ್ವ್ ಮಾಡಬೇಕು. ನಾನು ಇಲ್ಲಿ ಹಾಕೋತಾ ಇದ್ದೀನಿ. 5y ಇಸ್ ಈಕ್ವಲ್ ಟು 7x ಮೈನಸ್ 50 ಅಂತ ಇದೆ. ಸೊ ಇಲ್ಲಿ ವೈನ ಬೆಲೆ ನಮಗೆ ಎಕ್ಸ್ ಪ್ಲಸ್ 6 ಅಂತ ಗೊತ್ತು. ವೈ ಜಾಗಕ್ಕೆ ಎಕ್ಸ್ ಪ್ಲಸ್ 6 ಹಾಕೋಣ. ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 7x ಮೈನಸ್ 50. ಸೊ ಇಲ್ಲಿ 5ರಿಂದ ಗುಣಿಸ್ಕೋಬೇಕು. 5x ಪ್ಲಸ್ 30 ಇಸ್ ಈಕ್ವಲ್ ಟು 7x ಮೈನಸ್ 50 ಆಗುತ್ತೆ. ಸೊ 7xನ್ನು 5xನ ಆ ಕಡೆ ಕಳಿಸ್ರಿ, 50ನ್ನು ಈ ಕಡೆ ತೊಗೊಂಬಂದರೆ 30 ಮೈನಸ್ 50 ಈ ಕಡೆ ಬಂದರೆ ಪ್ಲಸ್ 50 ಆಗುತ್ತೆ. 7x ಇಲ್ಲಿದೆ, ಇದನ್ನು 5xನ್ನು ಆ ಕಡೆ ಕಳಿಸಿದ್ರೆ ಮೈನಸ್ 5x ಆಗ್ತದೆ. 50 30 80 ಆಗುತ್ತೆ. 7xಲ್ಲಿ 5x ಕಳೆದ್ರೆ 2x ಆಗುತ್ತೆ. 2ನ್ನು ಈ ಕಡೆ ಕಳಿಸಿದರೆ 80 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 40. ಇದು ಯಾರ ವಯಸ್ಸಪ್ಪ ಅಂದರೆ ಎಕ್ಸು ವಿದ್ಯಾಳ ವಯಸ್ಸು. ಅವ್ರು ಕೇಳಿರೋದು ವೀಣಾಳ ವಯಸ್ಸು. ವಿದ್ಯಾಳ ವಯಸ್ಸಿಗಿಂತ ವೀಣಾಳ ವಯಸ್ಸು 6 ವರ್ಷ ಜಾಸ್ತಿ ಇರುತ್ತೆ. ಹಾಗಾಗಿ 40ಕ್ಕೆ 6ಅನ್ನು ಕೂಡಿಸ್ಬೇಕು. 46 ವರ್ಷ. ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. -0.154f ಮೈನಸ್ 3 ಇದೆ. ಸೊ ಇದನ್ನು ಇಲ್ಲಿ ಹಾಕೊಂಡ್ಬಿಡ್ತೀನಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಸೊ ಎರಡನ್ನೂ ಸಹ ಇಲ್ಲಿ 0.15 ಇಂಟು 4f ಮೈನಸ್ 3 ಇದನ್ನು 0.03ನ ಈ ಕಡೆ ಕಳಿಸ್ಬಿಟ್ರೆ ಡಿವೈಡೆಡ್ ಬೈ 0.03 ಇಸ್ ಈಕ್ವಲ್ ಟು 12f ಪ್ಲಸ್ 7 ಹಂಗೆ ಉಳಿತದೆ. 0.03 ಇವೆರಡೂ ಸಹ ಸೇಮ್ ಡಿಜಿಟ್ ಇರೋದ್ರಿಂದ ಸೇಮ್ ಡಿಜಿಟ್ ಎರಡನ್ನೂ ನಾವು ಈಕ್ವಲ್ಸ್ ಇದು ಪಾಯಿಂಟನ್ನು ಆ ಕಡೆ ಕಳಿಸಿದರೆ 15 ಇಂಟು 4f ಮೈನಸ್ 3 ಡಿವೈಡೆಡ್ ಬೈ 3 ಆಗುತ್ತೆ. ಇಸ್ ಈಕ್ವಲ್ ಟು 12f ಪ್ಲಸ್ 7 ಆಗುತ್ತೆ. 3 1ಲ 3 5ಲ ಡಿವೈಡ್ ಆಗ್ತದೆ. 5 ಇಂಟು 4f ಮೈನಸ್ 3 ಇಸ್ ಈಕ್ವಲ್ ಟು 12f ಪ್ಲಸ್ 7 ಆಗುತ್ತೆ. 5ರಿಂದ ಗುಣಿಸಿದ್ರೆ 5 4 20f ಮೈನಸ್ 5 3 15 ಇಸ್ ಈಕ್ವಲ್ ಟು 12f ಪ್ಲಸ್ 7 ಆಗುತ್ತೆ. 12fನ ಈ ಕಡೆ ತಗೋಬೇಕು. 20f ಮೈನಸ್ 12f ಇಸ್ ಈಕ್ವಲ್ ಟು 7 ಪ್ಲಸ್ 15 ಆಗುತ್ತೆ. 20fಲ್ಲಿ 12fನ ಕಳೆದ್ರೆ 8f ಆಗುತ್ತೆ. 15ಕ್ಕೆ 7ಅನ್ನು ಕೂಡಿಸಿದ್ರೆ 15 7 22 ಆಗುತ್ತೆ. ಸೊ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. 17 ಆಗಬೇಕಾಗಿತ್ತು, ಇದು 7 ಹಾಕೊಂಡ್ಬಿಟ್ಟಿದ್ದೀನಿ. 17 5 32 ಆಗುತ್ತೆ. ಸೊ 8f ಇಸ್ ಈಕ್ವಲ್ ಟು 32 ಬಂದಿದೆ. ಎಫ್ನ ಇಲ್ಲೇ ಉಳಿಸ್ಕೊಂಡು 8ನ್ನು ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 8 8 1ಲ 8 4 ಎಫ್ ಇಸ್ ಈಕ್ವಲ್ ಟು 4. ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಆನ್ಸರ್ ಆಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಚತುರ್ಭುಜದಲ್ಲಿ ಕ್ವಾಡ್ರಿಲ್ಯಾಟರಲ್ಲಿ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಸೊ 28 48 24 ಇವು ಮೂರನ್ನು ಕೂಡಿಸಿದ್ರೆ 28 ಪ್ಲಸ್ 48 ಪ್ಲಸ್ 24 ಕೂಡಿಸಿದ್ರೆ ಮೂರನ್ನು ಕೂಡಿಸಿದ್ರೆ
100 ಡಿಗ್ರಿ ಬರ್ತದೆ. ಹಾಗಾದರೆ 4 ಕೋನಗಳ ಮೊತ್ತ 360 ಆದಮೇಲೆ ಈ ಕೋನ ಎಷ್ಟು ಅಂತ ಫಸ್ಟ್ ಕಂಡುಹಿಡ್ಕೋಬೇಕು. ಸೊ ಇದೆಷ್ಟಾಗ್ತದಪ್ಪ ಅಂದರೆ 360ರಲ್ಲಿ ಕಳೆದ್ರೆ 260 ಬರ್ತದೆ. ಸೊ ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥದ್ದು ಇದೇನಿದೆಯಲ್ಲ ಇದು ಮತ್ತೆ ಇದರಲ್ಲಿ ಈ 360ರಲ್ಲಿ ಟೋಟಲಿ ಇದು ಪೂರ್ತಿ 360 ಡಿಗ್ರಿ ಇರುತ್ತೆ. ಇದು 260 ಆಯಿತು ಅಂದರೆ ಇದು ಮತ್ತೆ ಏನಾಗ್ತದೆ 100 ಡಿಗ್ರಿ ಆಗ್ತದೆ. ಸೊ ದೇರ್ಫೋರ್ ಇಲ್ಲಿ ಎಕ್ಸ್ನ ಬೆಲೆ ಮತ್ತೆ ಅಗೇನ್ 100 ಡಿಗ್ರಿ ಆಗ್ತದೆ. ಸೊ ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಒಂದು ನಿಯಮಿತ ಬಹುಭುಜವು ಹೊಂದಿರಬಹುದಾದ ವರಕೋನದ ಗರಿಷ್ಠ ಅಳತೆ ಅಂತ ಇದೆ. ನೋಡ್ರಿ, ನಿಯಮಿತ ಬಹುಭುಜ ಅಂದರೆ ಅತಿ ಚಿಕ್ಕ ನಿಯಮಿತ ಬಹುಭುಜ ಅಂತಂದರೆ ತ್ರಿಭುಜ. ಸೊ ಇದರ ವರಕೋನ ಅಂತಂದರೆ ಇದರಲ್ಲಿ 60 ಡಿಗ್ರಿ ಇರುತ್ತೆ, ಎಲ್ಲವೂ ಸಹ 60 ಡಿಗ್ರಿ ಇರ್ತವೆ. ಇದರ ವರಕೋನ ಅಂದರೆ 120 ಡಿಗ್ರಿ. ಇನ್ನು ಇದಕ್ಕಿಂತ ದೊಡ್ಡದು ಅಂತಂದರೆ ಚೌಕ, ಇದು 90 ಡಿಗ್ರಿ ಇರುತ್ತೆ, ವರಕೋನ ಇದರಲ್ಲಿ 90 ಡಿಗ್ರಿ ಬರ್ತದೆ. ಇನ್ನು ಮುಂದಕ್ಕೆ ಹೋದಂಗೆಲ್ಲ ವರಕೋನ ಕಡಿಮೆ ಆಗ್ತಾ ಹೋಗುತ್ತಾ ಹೊರತು ಜಾಸ್ತಿ ಆಗಲ್ಲ. ಸೊ ಹೈಯೆಸ್ಟ್ ಅಂದರೆ 120 ಡಿಗ್ರಿ, ತ್ರಿಭುಜದ ಬಿಟ್ಟರೆ ಬೇರೆ ಯಾವುದೂ ಬರಲ್ಲ. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. For a natural number n, if the sum of nth and n plus 1th triangular numbers is 256, the sum of n and n plus is ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ತ್ರಿಕೋನೀಯ ಸಂಖ್ಯೆಗಳನ್ನು ಟ್ರಯಾಂಗ್ಯುಲರ್ ನಂಬರ್ಸನ್ನು ನಾವು ನೋಡ್ತಾ ಹೋದರೆ, ಟ್ರಯಾಂಗ್ಯುಲರ್ ನಂಬರ್ಸ್ ಅಂದರೆ 1, 3, 7 ಒಂದೇ ನಿಮಿಷ, ಆ್ಯಕ್ಚುಲಿ 7 ಬರೆದ್ಬಿಟ್ಟೆ ಇಲ್ಲಿ, ಇದು 6, ನೆಕ್ಸ್ಟು 10, ಆಮೇಲೆ 15, 21 ಇವು ತ್ರಿಕೋನೀಯ ಸಂಖ್ಯೆಗಳು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನ್ಯಾಚುರಲ್ ನಂಬರ್ಸ್ nth ನ್ಯಾಚುರಲ್ ನಂಬರು n+1 ಟ್ರಯಾಂಗ್ಯುಲರ್ ನಂಬರ್ನ ಆಡ್ ಮಾಡಿದ್ರೆ ಇದು 1ನೇದು, ಇದು 2ನೇದು, ಇದು 3ನೇದು, 4ನೇದು, 5ನೇದು. ಹೌದಾ? ಈ 4ನೇದು ಮತ್ತು 5ನೇದನ್ನು ಕೂಡಿಸಿದ್ರೆ 10 + 15 ಕೂಡಿಸಿದ್ರೆ 25 ಆಗುತ್ತೆ. ಅಂದರೆ ಇದು 5ರ ಇದರ ಸ್ಕ್ವಯರ್ ಆಗಿರುತ್ತೆ, ಯಾವಾಗಲೂ n+1 ಸ್ಕ್ವಯರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಇವೆರಡನ್ನೂ ಕೂಡಿಸಿದ್ರೆ 25 ಬಂದಾಗ ಇಲ್ಲಿ ಮೊದಲು 4ನೇದು ಯಾವುದಾಗಿರ್ತದಪ್ಪ ಅಂದರೆ 10 ಆಗಿರುತ್ತೆ. 4ನೇದು n+1 ಇದರ ಮೊತ್ತ ಅಂತ ಕೇಳಿದರೆ 4ನೇದು + 5, 4 + 5 ಕೂಡಿಸಿದ್ರೆ 9 ಬರುತ್ತಲ್ಲ. ಇದೇ ಥರ 256 ಯಾವಾಗ ಬರುತ್ತೆ? ಸೊ ಎರಡನ್ನೂ ಕೂಡಿಸಿದ್ರೆ ಯಾವಾಗ ಬರಬೇಕು? 256 ಬರಬೇಕು. 256 ಆಗಿದೆ ಅಂತ ಅವರು ಕೊಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲಿ 256 ಅನ್ನೋದು 16 ಸ್ಕ್ವಯರ್. ಇದು 16 ಸ್ಕ್ವಯರ್ ಅಂತಂದರೆ ಇದರ ಹಿಂದಿರ್ತಕ್ಕಂಥದ್ದು 15th ಟರ್ಮು ಮತ್ತು 16th ಟರ್ಮು, ಇವೆರಡನ್ನೂ ಸಹ ತಗೊಂಡ್ರೆ 256 ಬರ್ತದೆ. ಇವೆರಡನ್ನೂ ಆಡ್ ಮಾಡಿದ್ರೆ 256 ಬರುತ್ತೆ. ಹಾಗಾದರೆ ಅವರು n ಮತ್ತು n+ ನಂಬರ್ ಅಂತ ಕೇಳಿದರೆ 15 ಮತ್ತು 16 ಆಡ್ ಮಾಡಬೇಕು. 15, 16 ಆಡ್ ಮಾಡಿದ್ರೆ ನಮಗೆ 31 ಬರುತ್ತೆ. 31. ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಸಮ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 to 50 ಅಂತ ಇದೆ. ಸೊ ನೋಡ್ರಿ, ಆಡ್ ನ್ಯಾಚುರಲ್ ನಂಬರ್ಸ್ಗೆ ಜಸ್ಟ್ ಏನೂ ಇಲ್ಲ, n² ಫಾರ್ಮುಲಾ ಇದು. ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ಗೆ ನಾವು ಟೋಟಲ್ ಸಮ್ಮನ್ನು n² ಅಂತ ತಗೊತೀವಿ. 1 to 50 ಒಳಗಡೆ ಎಷ್ಟು ಆಡ್ ನಂಬರ್ಸ್ ಇದಾವಪ್ಪ ಅಂದರೆ 25 ಆಡ್ ನಂಬರ್ಸ್ ಬರ್ತವೆ. n² ಅಂದರೆ 25 ಸ್ಕ್ವಯರು, 25 ಸ್ಕ್ವಯರ್ ಅಂದರೆ 625. ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 6, 8, 9ರಿಂದ ನಿಶೇಷವಾಗಿ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ. ದ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 6, 8, 9. ನೋಡಿ, 6, 8, 9ಇಂದ ಡಿವೈಡ್ ಆಗೋ ನಂಬರ್ನ ಕಂಡುಹಿಡಿಬೇಕು ಅಂದರೆ LCM ತಗೋಬೇಕು. 2ಇಂದ 2 3s 2 4s 9 ಹಂಗೆ ಉಳಿತದೆ. 3ರಿಂದ ಭಾಗಿಸ್ಬೇಕು, 3 1 4 ಹಂಗೆ ಉಳಿತದೆ, 3 3 ಇದನ್ನು ಗುಣಿಸಿದ್ರೆ 4 12, 12 36, 36 72. 6, 8, 9ರಿಂದ ಭಾಗವಾಗುವ ಮೊದಲನೇ ಸಂಖ್ಯೆ 72. ಎರಡನೇ ಸಂಖ್ಯೆ ಅಂದರೆ ಇದರ 2ರಷ್ಟು ಆಗಿರ್ತದೆ, 144. ಮೂರನೇ ಸಂಖ್ಯೆ ಅಂದರೆ ಇದರ 3ರಷ್ಟು ಆಗಿರ್ತದೆ, 216. ಇವುಗಳಿಂದ ಭಾಗವಾಗುವಂತಹ ಸಂಖ್ಯೆಗಳು.
ಅದರಲ್ಲಿ ಅವರು ಕಂಪ್ಲೀಟ್ ಸ್ಕ್ವಯರ್ ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಕೇಳಿದ್ದಾರೆ. ಸ್ಮಾಲೆಸ್ಟ್ ನಂಬರ್ ಅಂದರೆ 144. ಸೊ ದೇರ್ ಫಾರ್ 144 ಡಿ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೋಡಿ 5A 3B 2C 1 ಎಷ್ಟು ಪದ ಇರೋದು ಅಂತ ಹೇಳಿದ್ದಾರೆ. ಇವು ಮೂರನ್ನು ಗುಣಿಸ್ಬಿಟ್ರೆ 5 2 10 10 3 30 30 ABC ಬರುತ್ತೆ. ಇದು ಒಂದು ಏಕಪದೋಕ್ತಿ ಆಗಿರುತ್ತೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಒಂದು ಚತುರ್ಭುಜವನ್ನು ರಚಿಸಲು ಸಾಧ್ಯವಾಗುವುದು ಯಾವಾಗ ಎಂದರೆ ಅಂತ ಕೊಟ್ಟಿದ್ದಾರೆ. 4 ಬಾಹು 1 ಕೋನ ಕೊಟ್ಟಿದ್ರೆ ಚತುರ್ಭುಜವನ್ನ ರಚನೆಯನ್ನ ಮಾಡ್ಬೋದು. 4 ಕೋನ ಕೊಟ್ಟು 1 ಬಾಹು ಕೊಟ್ರೆ ಆಗಲ್ಲ. ಬರೀ 4 ಬಾಹು ಕೊಟ್ಟರು ಆಗಲ್ಲ. 2 ಬಾಹು ಕರ್ಣ ಕೊಟ್ಟರು ಆಗಲ್ಲ. ದೇರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ, ಒಂದು ಬಹಿರ್ವಕ್ರ ಷಡ್ಭುಜದಲ್ಲಿ ಎಳೆಯಬಹುದಾದ ಕರ್ಣಗಳ ಗರಿಷ್ಠ ಸಂಖ್ಯೆ ಅಂತ ಇದೆ. ಸೊ ಇದನ್ನ ಒಂದು ಫಾರ್ಮುಲಾ ಇದೆ. ಗರಿಷ್ಠ ಸಂಖ್ಯೆ ಅಂದರೆ n ಇಂಟು n-3 ಡಿವೈಡೆಡ್ ಬೈ 2 ಅಂತಕ್ಕಂಥದ್ದು ಆನ್ಸರು. ಇಲ್ಲಿ ಷಡ್ಭುಜ ಅಂತಂದಾಗ ಇಲ್ಲಿ 6 ಬಾಹು ಬರ್ತದೆ. 6 ಇಂಟು 6 - 3 ಡಿವೈಡೆಡ್ ಬೈ 2. 2ರಿಂದ 2 3ಲಿ 6. ಇಲ್ಲಿ 6ರಲ್ಲಿ 3 ಕಳೆದ್ರೆ 3. ದಟ್ ಈಸ್ ಈಕ್ವಲ್ ಟು 3 ಇಂಟು 3 ದಟ್ ಈಸ್ ಈಕ್ವಲ್ ಟು 9. ಸೊ 9 ಕರ್ಣಗಳನ್ನು ಎಳಿಬಹುದು. ಇದು ಕರ್ಣಗಳ ಸಂಖ್ಯೆಗೆ ಇರ್ತಕ್ಕಂತಹ ಒಂದು ಫಾರ್ಮುಲಾ. ಇದು ಡಯಾಗನಲ್ಸ್ ಅನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಸೊ ದೇರ್ ಫಾರ್ 9 ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಸ್ಟೂಡೆಂಟ್ಸ್, ಇದು ಈ ಒಂದು ಸ್ಯಾಟ್ ಪರೀಕ್ಷೆಗೆ ಇರ್ತಕ್ಕಂತಹ ಒಂದು ಕೀ ಉತ್ತರಗಳಾಗಿದೆ. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟೈಮು ಸ್ವಲ್ಪ ಭಾಳಷ್ಟು ಆಗಿದೆ. ಯಾಕೆ ಅಂತಂದರೆ ವಿತ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದರೆ ಸ್ಯಾಟಲ್ಲಿ ಇಷ್ಟು ಟೈಮ್ ಬೇಕಾಗ್ತದೆ. ಸೊ ಈ ಒಂದು ಉತ್ತರಗಳನ್ನು ನೀವು ಬರೆದು ಬಂದಿರತಕ್ಕಂತಹ ಉತ್ತರಗಳಿಗೆ ಚೆಕ್ ಮಾಡಿಕೊಂಡು ಸರಿಯಾದ ಉತ್ತರವನ್ನು ನೋಡ್ಕೊಳ್ರಿ. ಡಿಪಾರ್ಟ್ಮೆಂಟಿಂದ ಬಂದಾಗ ಮತ್ತೊಂದು ಸಲ ನಾನು ನಿಮಗೆ ಕೀ ಉತ್ತರಗಳನ್ನು ನೀಡ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, SSLCಗೆ ಕ್ರ್ಯಾಶ್ ಕೋರ್ಸ್ ಅಂತಕ್ಕಂಥದ್ದು ಒಂದು ಕ್ರ್ಯಾಶ್ ಕೋರ್ಸು ಪ್ರಾರಂಭ ಆಗಿದೆ. ಇದು SSLC ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು 3 ತಿಂಗಳ ಒಂದು ಕೋರ್ಸ್ ಆಗಿದೆ. ಸೊ ಈ ಕೋರ್ಸ್ನಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ರಿವಿಷನ್ ಮಾಡಿ ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕ್ವಶನ್ ಪೇಪರ್ನ ಆನ್ಸರ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ಳಾಗ್ತದೆ. ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸನ್ನು ಸಹ ತಿಳಿಸ್ಕೊಳ್ಳಾಗ್ತದೆ. ಈಗ ಆಲ್ರೆಡಿ 1ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ. 10 ದಿವಸದ ಕ್ಲಾಸ್ಗಳು ಮುಗಿದಿದೆ. ಯಾರಾದರೂ ಜಾಯಿನ್ ಆಗೋರಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಲಿ. ನಿಮಗೆ ಗೊತ್ತಿರ್ತಕ್ಕಂಥ SSLC ಹುಡುಗರಿಗೆ ಇಲ್ಲಿರ್ತಕ್ಕಂತಹ ಒಂದು ಫೋನ್ ನಂಬರ್ಸನ್ನು ಕೊಟ್ಟು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳ್ರಿ. ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ನಿಮ್ಮ ಪಬ್ಲಿಕ್ ಎಕ್ಸಾಮ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.